ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ, ಸ್ವಾಮೀ ರಾಮೋ ಮತ್ಸಖಾ ರಾಮಚಂದ್ರಃ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ, ನಾನ್ಯಂ ಜಾನೇ ನೈವ ಜಾನೇ ನ ಜಾನೇ. ಯತ್ರ ಯತ್ರ ರಘುನಾಥ ಕೀರ್ತನಂ, ತತ್ರ ತತ್ರ ಕೃತಮಸ್ತಕಾಂಜಲಿಂ. ಬಾಷ್ಪವಾರಿ ಪರಿಪೂರ್ಣಲೋಚನಂ, ಮಾರುತಿಂ ನಮತ ರಾಕ್ಷಸಾಂತಕಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ, ಯಶೋಕವಹ್ನಿಂ ಜನಕಾತ್ಮಜಾಯಾಃ. ಆದಾಯ ತೇನೈವ ದದಾಹ ಲಂಕಾಂ, ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಮಂಗಲಕರವಾದ ವಸ್ತುಗಳು ಜಗತ್ತಿನಲ್ಲಿ ಅವೆಷ್ಟೋ ಇವೆ. ಎಷ್ಟು ವಸ್ತುಗಳು ಮಂಗಲಕರವಾಗಿವೆ, ಅದೆಷ್ಟು ವ್ಯಕ್ತಿಗಳು ಮಂಗಲಕರವಾಗಿದ್ದಾರೆ, ಅದೆಷ್ಟು ಶಕ್ತಿಗಳು ಮಂಗಲಕರವಾಗಿದ್ದಾರೆ, ಅದೆಷ್ಟು ಶಬ್ದಗಳು ಮಂಗಲಕರವಾಗಿವೆ. ಆದರೆ ವಸಿಷ್ಠರು ಜಗತ್ತಿನ ಪ್ರಥಮ ಮಂಗಲ ಅಂತ ಕರೆದಿದ್ದು ರಾಮ ಎಂಬ ಎರಡಕ್ಷರವನ್ನು ಮಾತ್ರ. ಜಗತ್ ಪ್ರಥಮ ಮಂಗಲಂ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ರಾಮನಿಗೆ ರಾಮನೆಂದು ಹೆಸರಿಟ್ಟವರು ವಸಿಷ್ಠರು. ಹೆಸರಿಟ್ಟಾಗ ಅವರ ಭಾವ ಅದು, ಇಷ್ಟು ಮಂಗಲಕರವಾದ ಶಬ್ದ ಇನ್ನೊಂದಿಲ್ಲ. ರಾಮಾಯಣಕ್ಕಿಂತ ಮಂಗಲಕರವಾದ ಚರಿತ್ರೆ ಇನ್ನೊಂದಿಲ್ಲ. ರಾಮನಿಗಿಂತ ಮಂಗಲಕರವಾದ ಶಕ್ತಿ ವ್ಯಕ್ತಿ ಇನ್ನೊಬ್ಬನಿಲ್ಲ. ರಾಮನಾಮಕ್ಕಿಂತ ಮಂಗಲಕರವಾದ ಶಬ್ದ ಬೇರೊಂದಿಲ್ಲ. ರಾಮಕಥೆಗೆ, ಇಂದಿನ ರಾಮಕಥೆಗೆ ಆರಂಭ ಮಂಗಲವೇ ಅದು. ರಾಮ ನಾಮದ ಅನುಸಂಧಾನ. ಆ ಎರಡಕ್ಷರವನ್ನು ನೆನಪಿಸಿಕೊಂಡು ಇಂದಿನ ಕಥೆಗೆ ಮುನ್ನಡೀತಾ ಇದ್ದೇವೆ. ನಿನ್ನೆ ಸುಖೀ ರಾಜ್ಯವೊಂದರ ವರ್ಣನೆ ಮಾಡಿದ್ದೆವು. ಸ್ವಸ್ಥ ರಾಜ್ಯವೊಂದರ, ಸಮೃದ್ಧ ರಾಜ್ಯವೊಂದರ ವರ್ಣನೆ ಮಾಡಿದ್ದೆವು. ಅದು ಕೋಸಲ, ಅದು ಅಯೋಧ್ಯೆ. ಅಲ್ಲಿ ಎಲ್ಲವೂ ಒಳಿತು, ಅಶುಭ ಇಲ್ಲ. ಅಲ್ಲಿ ಎಲ್ಲೂ ಕೂಡ ಎಲ್ಲವೂ ಇರಬೇಕಾದ ಹಾಗೆ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ಹಾಗೆ ಮುಂದುವರೆದು ಹೇಳಿದ್ದೆವು, ಅಯೋಧ್ಯೆಯ ಸಮೃದ್ಧಿಗೆ, ಅಯೋಧ್ಯೆಯ ಸಂತೋಷಕ್ಕೆ ಕಾರಣೀಭೂತರಾದವರು ಅಯೋಧ್ಯೆಯ ಮಂತ್ರಿಗಳು. 8 ಮಂತ್ರಿಗಳು, ಅಷ್ಟಮಂತ್ರಿಗಳು. ಅವರು ಎಲೆಮರೆಯ ಕಾಯಿಗಳು. ಅವರು ನಾಡನ್ನು ಆ ರೀತಿ ರೂಪಿಸಿದವರು. ಅಯೋಧ್ಯೆಯ ಸಂತೋಷದಿಂದ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಆ ಕಾರ್ಯವೈಖರಿ ಹಿಂದೆ ಯಾರು ಸ್ಫೂರ್ತಿಯಾಗಿದ್ದರು?
ಯಾರ ಆಜ್ಞೆಯ ಮೇರೆಗೆ, ಯಾರ ಭಾವದ ಮೇರೆಗೆ, ಯಾರ ಯಾರ ಬೌದ್ಧಿಕವಾದ ಪ್ರಬುದ್ಧತೆಯ ಮೇರೆಗೆ ಮಂತ್ರಿಗಳು ರಾಜ್ಯವನ್ನು ಆ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಯಿತು, ಅಂತಹ ಕಾರಣ ಪುರುಷನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇವೆ. ಮಂತ್ರಿಗಳಿಗೆ ಸ್ಫೂರ್ತಿ ರಾಜ ದಶರಥ. ದಶರಥನ ಬಗ್ಗೆ ನಮಗೇನು ಗೊತ್ತು? ದಶರಥ ಅಂದರೆ ಮೊಟ್ಟ ಮೊದಲು ಮನಸ್ಸಿಗೆ ಬರೋದು ರಾಮನ ತಂದೆ, ಅಯೋಧ್ಯೆಯ ದೊರೆ, ತುಂಬ ವಯಸ್ಸಾಗಿದೆ, ನಿರ್ಬಲ, ಮತ್ತೆ ಜೋರುಕ ಗುಲಾಮ್. ಕೈಕೇಯಿಗೆ ಹೆದರಿಕೊಂಡಿರುವವನು, ಕೈಕೇಯಿ ಆಡಿಸದಂತೆ ಆಡುವವನು. ರಾಯ ಮುದಿ ದಶರಥನ ಆಡಿಸಿದ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನ ಆಳಿದಂತೆ. ಈ ಮಾತಿಗೆ ವಿಷಯ ಆದವನು, ಇಷ್ಟು ಮಾತ್ರ ಗೊತ್ತು. ಆದರೆ ದಶರಥನ ಬಗ್ಗೆ ಒಂದು ಒಳನೋಟವನ್ನು ಕೊಡುವ ಪ್ರಯತ್ನ ಇಂದಿನ ರಾಮಕಥೆಯ ಉಪಕ್ರಮಕ್ಕಿದೆ. ಆ ಹೆಸರನ್ನೇ ವಿವೇಚನೆ ಮಾಡಿ. ದಶರಥ ಏನು ಹಾಗಂದ್ರೆ? ರಥ ಅಂದರೆ ಗೊತ್ತು ನಮಗೆ, ದಶ ಅಂದರೆ ಗೊತ್ತು ನಮಗೆ. ದಶರಥ ಅಂದರೆ 10 ರಥಗಳು. 10 ರಥಗಳು. ಆ ಒಬ್ಬ ವ್ಯಕ್ತಿಯಲ್ಲಿ 10 ರಥಗಳು ಸಮಾವೇಶಗೊಂಡಿದ್ವು ಅಂತ ಹೇಳ್ಬೋದು ನಾವು. ಹಾಗಾಗಿ ರಾಮ ಆ ರಥವನ್ನು ಹತ್ತಿರಬೇಕು. ಹೌದು, ದಶರಥನೆಂದರೆ ದೇವರ ತೇರು, ದೇವರ ರಥವನು. ದೇವರು 10 ರೂಪದಲ್ಲಿ ಅವನಲ್ಲಿ ಸಮಾವೇಶಗೊಂಡಿದ್ದ ಅಂತ ಹೇಳ್ಬೋದು. ದೇವರು ಮನುಷ್ಯರಲ್ಲಿ ಬರೋದುಂಟು. ಈ ಮೈ ಮೇಲೆ ಬರೋದು ಅಂತ ಗೊತ್ತುಂಟಲ್ಲ ನಿಮಗೆಲ್ಲರಿಗೂ ಕೂಡ. ಮೈ ಮೇಲೆ ಬರೋದು, ದೇವರು ಮನುಷ್ಯರ ಮೈ ಮೇಲೆ ಬರೋದು. ನೀವು ಕಂಡಿದ್ದೆಲ್ಲ ಸತ್ಯ ಅಲ್ಲ. ಎಷ್ಟೋ ಸಾರಿ ಅದು ಉದರಂಭರಣ ಆಗಿರ್ತದೆ. ದೇವರ ಹೆಸರು ಹೇಳಿ ತನ್ನ ಹೊಟ್ಟೆಪಾಡು ನೋಡ್ಕೊಳ್ತಕ್ಕಂಥದ್ದು ಒಂದಷ್ಟು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಮಾಧ್ಯಮ, ಅದೊಂದು ಪ್ರೊಫೆಷನ್. ಹಾಗಾಗಿ ಹೋಗಿದೆ. ನಾವೊಂದು ಉದಾಹರಣೆ ಯಾವಾಗಲೂ ಹೇಳ್ತಾ ಇರ್ತೇವೆ. ಶ್ರೀಧರ ಸ್ವಾಮಿಗಳು ಸಾಗರದ ಹತ್ತಿರದ ವರದಹಳ್ಳಿಯ ಸುಪ್ರಸಿದ್ಧ ಸಂತರು. ಒಂದು ಸಾರಿ ಶಿವಮೊಗ್ಗಕ್ಕೆ ಹೋಗಿದ್ರಂತೆ ಅವರು. ಅಲ್ಲೊಂದು ದೊಡ್ಡ ಗುಂಪು ಸೇರಿತ್ತು. ಕುತೂಹಲ ಆಯಿತು ಶ್ರೀಧರ ಸ್ವಾಮಿಗಳಿಗೆ, ಏನು ಗುಂಪಿರ್ಬೋದು, ಯಾಕೆ ಎಲ್ಲರೂ ಸೇರಿಕೊಂಡಿದ್ದಾರೆ. ಕಷ್ಟಪಟ್ಟು ಗುಂಪಿನೊಳಗೆ ಜಾಗ ಮಾಡಿ ಒಳ ಹೋಗಿ ನೋಡಿದರೆ ಯಾರಿದ್ದೋ ಮೈ ಮೇಲೆ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ. ಯಾರೋ ಒಬ್ಬನ ಮೈ ಮೇಲೆ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ. ನಿಜವಾದ ಶ್ರೀಧರ ಸ್ವಾಮಿಗಳನ್ನು ಮಾತಾಡ್ಸೋರೇ ಇಲ್ಲ. ಎಲ್ಲರೂ ಆ ಶ್ರೀಧರ ಸ್ವಾಮಿ ಯಾರು ನಕಲಿಯೋ ಆ ಕಡೆಗೆ ಇದ್ದಾರೆ ಎಲ್ಲರೂ ಕೂಡ. ಯಾಕೆಂದ್ರೆ ನಕಲಿ ಹಸಿರಿಗಿಂತ ಜಾಸ್ತಿ ಹೊಳಿತದೆ. ಪಳಪಳ ಹೊಳೆಯೋದಿಲ್ಲ, ಪಕ್ಕ ಕಳ್ಳ ಹೊಳಿತಾ ಇರ್ತದೆ. ಪಕ್ಕ ಕಳ್ಳ ಅಂತ ಹೊನ್ನಾವರ ಕಡೆ ಒಂದು ಶಬ್ದ ಬಳಸೋದುಂಟು. ಆಗಾಗ ಪಳಪಳ ಹೊಳೆಯೋದು ಯಾವುದು ನಿಜವಾದ ಹೊಳಪು, ಸರಿಯಾದ ಹೊಳಪು. ಈ ಸುಳ್ಳು ಹೊಳಪಿಗೆ ಪಕ್ಕ ಕಳ್ಳ ಹೊಳಪು ಅಂತ, ಪಕ್ಕಾ ಕಳ್ಳ ಅಂತ. ಇಂಥದ್ದುಂಟು ಪ್ರಪಂಚದಲ್ಲಿ. ದೇವರು ಮೈ ಮೇಲೆ ಬರೋದನ್ನೋದು ಉಂಟು ಒಂದು, ಹಾಗೊಂದು ಇಲ್ಲ ಅಂತಿಲ್ಲ. ಸಂಪೂರ್ಣವಾಗಿ ನಮ್ಮ ಮೈಮನಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ, ಆತ ಆಳಿದಾಗ ನಮ್ಮ ಮೈಮನಗಳನ್ನು ನಿಜವಾಗಿ ದೇವರು ಮೈ ಮೇಲೆ ಬರೋದುಂಟು. ನಮ್ಮನ್ನು ನಾವು ಪೂರ್ಣ ಕೊಟ್ಟುಕೊಂಡ್ರೆ, ನಾವು ಸೊನ್ನೆಯಾಗಿ ಅವನು ಸೊನ್ನೆಯಾದರೆ, ಈ ದೇಹವೆಂಬ ದೇಶದ ರಾಜ್ಯಭಾರವನ್ನು ನಾವು ಮಾಡದೆ ದೇವರಿಗೆ ಬಿಟ್ಟುಕೊಟ್ರೆ, ರಾಮನಿಗೆ ಬಿಟ್ಟುಕೊಟ್ರೆ, ನಮ್ಮ ಬಾಯಿದು ರಾಮ ಮಾತಾಡೋದುಂಟು, ನಮ್ಮ ಕಿವಿಯಿಂದ ರಾಮ ಕೇಳೋದುಂಟು. ಅಂಥವ್ರ ಕಿವಿಯಲ್ಲಿ ಏನಾದ್ರು ಹೇಳಿದ್ರೆ ರಾಮನಿಗೆ ತಲುಪ್ತದೆ ಅದು. ಅಂಥವ್ರು ಮಾತಾಡಿದರೆ ರಾಮನೇ ಮಾತಾಡ್ತಾನೆ. ಅಂಥದ್ದುಂಟು. ಆದರೆ ಅದು ಅಪರೂಪ. ಅದು ಹಾದಿ ಬೀದಿಲಿ ಒಮ್ಮೆ ಸಿಕ್ಕುವಂಥದ್ದಲ್ಲ. ಅದು ಎಲ್ಲೋ ಯುಗಕ್ಕೊಮ್ಮೆ, ಎಲ್ಲೋ ಇಡೀ ವಿಶ್ವಕ್ಕೊಬ್ಬ, ದೇಶಕ್ಕೊಬ್ಬ ಅಂಥವೊಂದಿರ್ಬೋದು. ಅಪರೂಪದ್ದದು ಅಂತ. ಆದರೆ ಮನುಷ್ಯರಲ್ಲಿ ದೇವರು ಬರೋದುಂಟು. ಕಗ್ಗದ ಕವಿ ಹೇಳ್ತಾರೆ ನೋಡಿ, ಮಣಿಮಂತ್ರ ತಂತ ಸಿದ್ಧಿಗಳ ಸಾಕ್ಷ್ಯಗಳದೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ. ದೇವರು ಉಂಟು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಮಣಿ, ಮಂತ್ರ, ತಂತ್ರ, ಸಿದ್ಧಿ ಇದೆಲ್ಲ ಬೇಕಾ?
ಪವಾಡಗಳೆಲ್ಲ ದೇವರು ನಂಬಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಉಂಟು ಅಂತ ಹೇಳ್ತಾರೆ ಅವರು. ದೈವದ ಅದ್ಭುತವ ನಿನಗೆ ಮನಗಾಣಿಸಲು ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷಿಗಳೇಕೆ? ಮತ್ತೆಲ್ಲಿದ್ದಾರೆ ದೇವರು ಅಂದರೆ ಮನುಷ್ಯರೊಳಗಾಗಾಗ ತೋರುವ ಮಹನೀಯ ಗುಣವನುವಾದ ಬೊಮ್ಮನದು. ಆಗಾಗ ಮನುಷ್ಯರಲ್ಲಿ ಮಹಾಗುಣಗಳು, ಮಹನೀಯ ಗುಣಗಳು ಮೈವೆತ್ತು ತೋರ್ತವೆ. ಅದೇ ಪರಮಾತ್ಮನ ಅನುವಾದ. ಅದು ಸತ್ಯ, ದಯೆ, ಪ್ರೀತಿ, ತ್ಯಾಗ ಇಂಥ ಗುಣಗಳು ಪೂರ್ಣವಾಗಿ ಯಾರೆಲ್ಲಾರು ಅಭಿವ್ಯಕ್ತವಾದರೆ, ಯಾರ ಮೂಲಕವಾರು ಅಭಿವ್ಯಕ್ತವಾದರೆ ನಂಬಿ ಅಲ್ಲಿ ದೇವರಿದ್ದಾನೆ. ಆ ಮೈ ಮೂಲಕ, ಆ ಮನಸ್ಸಿನ ಮೂಲಕ, ಆ ಮಾತಿನ ಮೂಲಕ ದೇವರು ಹೊರಸೂಸ್ತಾ ಇದ್ದಾನೆ. ಇಂಥ ವ್ಯಕ್ತಿತ್ವ ದಶರಥ. ನೋಡಿ, ದಶರಥನಲ್ಲಿ ಶೌರ್ಯ ಇತ್ತು, ಸ್ನೇಹ ಇತ್ತು, ಧರ್ಮ ಇತ್ತು, ಸತ್ಯ ಇತ್ತು, ಜ್ಞಾನ ಇತ್ತು, ತೇಜಸ್ಸಿತ್ತು, ಸಮೃದ್ಧಿ ಇತ್ತು, ಕ್ಷೇಮ ಇತ್ತು. ರಾಮ ಇದ್ದ. ಇದೆಲ್ಲ ದೇವರೇ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ 3 ದೇವರನ್ನ ಹೇಳ್ತಾರೆ ಅಮ್ಮನವರು. ಈ 3ರಲ್ಲಿ ಎಲ್ಲ ದೇವರು ಸೇರ್ಕೊಳ್ತಾರಂತೆ. ಒಮ್ಮೆ ಗಮನಿಸಿ, ದಶರಥನಲ್ಲಿ ಶೌರ್ಯ ಇತ್ತು, ಅದು ಮಹಾಕಾಳಿ. ದಶರಥನಲ್ಲಿ ಸ್ನೇಹ ಇತ್ತು, ಧರ್ಮ ಇತ್ತು, ಸತ್ಯ ಇತ್ತು, ಜ್ಞಾನ ಇತ್ತು, ತೇಜಸ್ಸಿತ್ತು, ಅದೆಲ್ಲ ಮಹಾಸರಸ್ವತಿ. ದಶರಥನಲ್ಲಿ ಸಮೃದ್ಧಿ ಇತ್ತು, ಕ್ಷೇಮ ಇತ್ತು, ಕೀರ್ತಿ ಇತ್ತು, ಅದೆಲ್ಲ ಮಹಾಲಕ್ಷ್ಮಿ. ನಮ್ಮೆದಲು ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ ಅದು ಕೇವಲ ಗುಡಿಯಲ್ಲಿ ಮಾತ್ರ ಸಿಗುವಂಥದ್ದಲ್ಲ. ನಮ್ಮಲ್ಲಿ ಶಕ್ತಿ ಇದ್ದರೆ ಅದು ಮಹಾಕಾಳಿ. ಅದು ನಮ್ಮಲ್ಲಿ ಬುದ್ಧಿ ಇದ್ದರೆ, ವಿದ್ಯೆ ಇದ್ದರೆ ಅದು ಮಹಾಸರಸ್ವತಿ. ಅದು ನಮ್ಮಲ್ಲಿ ಸಂಪತ್ತಿದ್ರೆ ಅದು ಮಹಾಲಕ್ಷ್ಮಿ. ದೇಹದ ಗುಡಿಯಲ್ಲೇ ನೋಡ್ಬೋದು ಇವೆಲ್ಲವನ್ನು ಕೂಡ. ಆದರೆ ದಶರಥನಲ್ಲಿ ಇವೆಲ್ಲವೂ ಪೂರ್ಣವಾಗಿದ್ದವು. ಹಾಗಾಗಿ ಹೇಳಿದ್ವು, ದಶರಥನೆಂದರೆ ದೇವರ ರಥ. 10 ಬಗೆಯಲ್ಲಿ ದೇವರಿಗೆ ವಾಹನವಾದವನು, ದೇವರಿಗೆ ರಥವಾದವನು. ರಥ ಇರ್ತದೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಆಗಮುಕ್ತವಾದ ದೇವಸ್ಥಾನಗಳಲ್ಲಿ. ಯಾಕಿರ್ತದೆ ಅಂದರೆ ಎಲ್ಲರೂ ಗರ್ಭಗುಡಿ ಒಳಗೆ ಪ್ರವೇಶ ಮಾಡುವಂತೆ ಇಲ್ಲ, ದೇವರನ್ನೆಲ್ಲರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ದೇವರನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಮೇಲೆ ಕರುಣೆಗೊಂಡು ದೇವರೇ ಹೊರಗೆ ಬರ್ತಾನಂತೆ. ವರ್ಷಕ್ಕೊಂದು ದಿನ, ಕೆಲವು ಸಾರಿ ಒಂದಕ್ಕಿಂತ ಹೆಚ್ಚು ದಿನ ದೇವರೇ ಹೊರಗೆ ಬಂದು ಎಲ್ಲರಿಗೂ ದರ್ಶನ ಕೊಡೋದುಂಟು. ಆ ರಥ ಇರುವುದು, ರಥೋತ್ಸವ ಇರುವುದು ಅದಕ್ಕೋಸ್ಕರವಾಗಿ. ತೇರನೇರಿ ಸ್ವಾಮಿ ಬರ್ತಾನೆ. ಯಾಕೆ ಅಂದರೆ ಎಲ್ಲರಿಗೂ ತಾನು ತೋರಬೇಕು, ಎಲ್ಲರಿಗೂ ತಾನು ಸೇರಬೇಕು, ಎಲ್ಲರಿಗೂ ತಾನು ಸೇರಿದವನು. ರಥೋತ್ಸವ ಅನ್ನುವುದು ದೇವರ ಕರುಣೆಯ ಪ್ರತೀಕ. ಆ ಜಾತ್ರೆ ಅಂದರೆ ಯಾತ್ರೆ, ಜಾತ್ರೆ ಅಂದರೆ ಯಾತ್ರೆ, ಅಪಭ್ರಂಶ ಜಾತ್ರೆ ಅಂದರೆ ಅದು ದೇವರ ಯಾತ್ರೆ. ಗರ್ಭಗುಡಿಯಿಂದ ಬೀದಿಗೆ ನಮ್ಮೆಲ್ಲರಿಗೂ ದರ್ಶನ ಕೊಡಲಿಕ್ಕೆ. ಈಗ ಒಮ್ಮೆ ಆಲೋಚನೆ ಮಾಡಿ, ಈ ಬ್ರಹ್ಮಾಂಡದ ದೇವಸ್ಥಾನ ಕ್ಷೇತ್ರ, ಬ್ರಹ್ಮಾಂಡವೆಂಬ ಕ್ಷೇತ್ರದ ಗರ್ಭಗುಡಿ ವೈಕುಂಠ. ಅಲ್ಲಿದ್ದಾರೆ ದೇವರು. ಆ ದೇವರು ಭೂಮಿಯ ಬೀದಿಗೆ ಬರಬೇಕು, ನಮಗೆಲ್ಲರಿಗೂ ದರ್ಶನ ಕೊಡಬೇಕು. ತೇರಾಗಿದ್ದು ಯಾರು ಅಂದರೆ ಈ ದಶರಥ. ಹಾಗಾಗಿ ದಶರಥನೆಂದರೆ ದೇವರ ತೇರು, ದೇವರ ರಥ. ಮತ್ತು ದಶರಥನ ಬದುಕು ಅಂದರೆ ಅದು ರಥೋತ್ಸವ, ನಾರಾಯಣನ ರಥೋತ್ಸವ. ರಾಮನೆಂದರೆ ಮೂಲ ಮೂರ್ತಿಯ ಉತ್ಸವ ಮೂರ್ತಿ. ಅದು ರಥದ ಮೇಲೆ ಕೂಡಿರತಕ್ಕಂಥ, ಸರ್ವರಿಗೂ ಲಭ್ಯವಾಗ್ತಕ್ಕಂಥ ಮೂರ್ತಿ ಅದು ದೇವರದ್ದು. ಈಗ ಗಮನಿಸಿ, ನಮ್ಮ ಬದುಕಿನ 10 ಅತಿ ಮುಖ್ಯ ಸಂಗತಿಗಳಿಗೆ ವಾಹನವಾದವನು ದಶರಥ ಅನ್ನೋದನ್ನು ಗಮನಿಸಿ. ಈಗ ಮೊಟ್ಟ ಮೊದಲನೇದು, ದಶರಥನೆಂದರೆ ಶೌರ್ಯ ರಥ. ಅದನ್ನು ಆರಂಭದಲ್ಲಿ ತಗೊಳ್ತೇವೆ. ಯಾಕೆಂದರೆ ದಶರಥನೊಬ್ಬ ಶೂರ, ವೀರ, ಧೀರ, ಈ ಕಲ್ಪನೆ ಯಾರಿಗೂ ಇಲ್ಲ. ಆದರೆ ರಾಮಾಯಣದಲ್ಲಿ ದಶರಥನ ಪರಿಚಯವಾಗುವುದೇ ಅವನು ಅತಿರಥ ಅನ್ನುವುದರ ಮೂಲಕವಾಗಿ. ಇಕ್ಷ್ವಾಕೂಣಾಂ ಅತಿರಥ, ಇಕ್ಷ್ವಾಕುಗಳ ಪೈಕಿಯಲ್ಲಿ ಆತ ಅತಿರಥ, ನಡೆದಾಡುವ ಪರಾಕ್ರಮ ದಶರಥ ಅಂದರೆ.
ನಾವಾಗ ಹೇಳಿದಾಗ ಬರೀ ಜೋರುಕ ಗುಲಾಮ್ ಅಲ್ಲ ಅಂತ, ಹೆಂಡತಿ ಗಂಡ ಅಲ್ಲ, ಬರೀ ದಂಡ ಅಲ್ಲ, ಕ್ಷಾತ್ರ ದಂಡ ಉಳ್ಳವನವನು, ಹೊಂದಿದವನವನು. ನೋಡಿ, ಅತಿರಥ ಶಬ್ದದ ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ ಪ್ರಾಚೀನರು. ರಥ ಅಂತ ವೀರನನ್ನು ಕರೀತಾರೆ. ಯಾವಾಗ ಅಂದರೆ ಆತನಿಗೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ಇರಬೇಕು, ತನ್ನ ರಥ ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ಇರಬೇಕು, ಯುದ್ಧದಲ್ಲಿ ಸಾರಥಿಯನ್ನು ಕುದುರೆಗಳನ್ನ ರಕ್ಷಣೆ ಮಾಡಿಕೊಳ್ಳೋ ಶಕ್ತಿ ಇರಬೇಕು, ತನ್ನ ಚಕ್ರ ರಕ್ಷಕರು, ಪಾರ್ಶ್ವ ರಕ್ಷಕರು, ಪೃಷ್ಠ ರಕ್ಷಕರು, ಇದೆಲ್ಲ ರಥದ ಪರಿವಾರ. ಚಕ್ರ ಕಾಪಾಡ್ತಕ್ಕಂಥವ್ರು, ಪಾರ್ಶ್ವಗಳಲ್ಲಿ ನಿಂತು ಯುದ್ಧ ಮಾಡ್ತಕ್ಕಂಥವ್ರು, ಹಿಂದಿನಿಂದ ಯಾರು ಆಕ್ರಮಣ ಮಾಡದೇ ಇದ್ದಂತೆ ಅಲ್ಲಿ ನಿಂತು ಯುದ್ಧ ಮಾಡುವಂಥವ್ರು, ಇದೆಲ್ಲ ಸೇರಿ ಒಂದು ಬಳಗ. ರಥ, ರಥಿಕ, ಸಾರಥಿ, ಅಶ್ವಗಳು, ಚಕ್ರಗಳು, ಚಕ್ರ ರಕ್ಷಕರು, ಪಾರ್ಶ್ವ ರಕ್ಷಕರು, ಪೃಷ್ಠ ರಕ್ಷಕರು, ಈ ಬಳಗವನ್ನು ಕಾದುಕೊಂಡು, ತನ್ನನ್ನು ಕಾದುಕೊಂಡು ಪ್ರತಿಭಟನೊಬ್ಬನೊಡನೆ ವೀರತೆಯಿಂದ ಹೋರಾಡಬಲ್ಲವನು ರಥ. ಇದಕ್ಕಿಂತ ಕಡಿಮೆಯವನು ಅರ್ಧರಥ. ಅರ್ಧರಥದಿಂದ ಪ್ರಾರಂಭ ಆಗುತ್ತೆ ವೀರತ್ವದ ಗಣನೆ. ಇನ್ನು ಮಹಾರಥ ಅಂದರೆ ಏಕೋ ದಶಸಹಸ್ರಾಣಿ ಯೋಧಯೇತ್ ಯಸ್ತು ಧನ್ವಿನ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಸವೈ ಪ್ರೋಕ್ತೋ ಮಹಾರಥ. 10,000 ರಥರನ್ನ ಒಬ್ಬ ಎದುರಿಸಬೇಕು. ಧನ್ವಿನ ಧನುರ್ಧಾರಿಗಳಾದ 10,000 ರಥರನ್ನ, ವೀರರನ್ನ ಏಕಾಂಗಿಯಾಗಿ ಎದುರಿಸಬೇಕು. ಅವನು ಶಸ್ತ್ರಶಾಸ್ತ್ರಗಳಲ್ಲಿ ಪ್ರವೀಣನಾಗಿರಬೇಕು. ಹಾಗಿದ್ರೆ ಅವನು ಮಹಾರಥ. ಆತನೊಬ್ಬ ಒಂದು ಸೇನೆ ಇದ್ದಂತೆ. ಅಸದಳ ಪರಾಕ್ರಮವುಳ್ಳವನಾಗಿರ್ಬೇಕು ಅವನು ಮಹಾರಥ ಅನಿಸ್ಬೇಕಾದ್ರೆ. ಅತಿರಥ ಇದಕ್ಕಿಂತ ಮೇಲೆ. ಅತಿರಥನೆಂದರೆ ಅಮಿತಾನ್ ಯೋಧಯೇದ್ಯಸ್ತು, ಅಷ್ಟು ಇಷ್ಟು ಅಂತಿಲ್ಲ, ಅಸಂಖ್ಯರೊಡನೆ ಯುದ್ಧ ಮಾಡಬಲ್ಲವನು, ಅನಂತ ಯೋಧರೊಡನೆ ಏಕಾಂಗಿಯಾಗಿ ಯುದ್ಧ ಮಾಡಬಲ್ಲವನು. ತನ್ನನ್ನು ರಕ್ಷಿಸಿಕೊಂಡು ತನ್ನ ಸಾರಥಿಯನ್ನು, ಕುದುರೆಗಳನ್ನು, ಪಾರ್ಶ್ವರಕ್ಷಕರನ್ನು, ಪೃಷ್ಠರಕ್ಷಕರನ್ನು, ಚಕ್ರರಕ್ಷಕರನ್ನು ರಕ್ಷಣೆ ಮಾಡಿಕೊಂಡು ಅಸಂಖ್ಯ ಯೋಧರನ್ನ ಯುದ್ಧದಲ್ಲಿ ಗೆದೆಯಬಲ್ಲವನು, ಕೆಚ್ಚೆದೆಯಿಂದ ಹೋರಾಡಬಲ್ಲವನು. 16,000 ಪ್ರಶ್ನೆಗಳಿಗೆ ಒಬ್ಬನೇ ಉತ್ತರ ಕೊಡಬಲ್ಲವನು, ಅವನು ಅತಿರಥ. ಇನ್ನೊಂದು ಕಡೆಯಂತೂ ಹೀಗೆ ವಿವರಣೆ ಕೊಟ್ಟಿದ್ದಾರೆ ಒಬ್ಬ ವ್ಯಾಖ್ಯಾನಕಾರರು, 10,000 ಮಹಾರಥರಿಗೆ ಒಬ್ಬ ಅತಿರಥ ಸಮಾನ. ಇದು ದಶರಥ. ಹಾಗಾಗಿ ಅವನನ್ನು ಬಲವಾನ್ ಅಂತ ಕರೆದರು ವಾಲ್ಮೀಕಿಗಳು, ಅವನನ್ನು ನಿಹತಾಮಿತ್ರ ಅಂತ ಕರೆದರು. ಅಂದರೆ ಶತ್ರುಗಳನ್ನು ಮರ್ದಿಸಿದವನು. ಶಮಿತಾಮಿತ್ರ ಅಂತಲೂ ಕರೆದರು. ಅವನನ್ನು ಪ್ರತಾಪ ಹತ ಕಂಟಕ ಅಂತ ಕರೆದರು. ತನ್ನ ಪ್ರತಾಪದಿಂದಾಗಿ ದೇಶಕಂಟಕರನ್ನ, ಧರ್ಮಕಂಟಕರನ್ನ ಹತಗೊಳಿಸಿದವನು. ಅದರಿಂದ ಹಿಡಿದು ನಡೆದಾಡುವ ಶೌರ್ಯ ದಶರಥನೆಂದರೆ. ಆತನೊಬ್ಬನೇ ವೀರ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಅಂಥ ವೀರರ ಸಾಲು ಸಾಲುಗಳು ನಿರ್ಮಾಣ ಮಾಡಿರ್ತಕ್ಕಂಥವನು, ಆ ವೀರರ ಪಂಕ್ತಿಗೆ ನೇತೃತ್ವ ಕೊಟ್ಟಿರ್ತಕ್ಕಂಥವನು. ನೋಡಿ, ಅಯೋಧ್ಯೆ ವೀರರು, ಆ ವೀರರ ಬಗ್ಗೆ ವಾಲ್ಮೀಕಿಗಳು ಹೇಳ್ತಾರೆ, ಗುಹಾ ಕೇಸರಿಣಾಭಿವ. ಅಯೋಧ್ಯೆ ಎಂಬುದು ಸಿಂಹಗಳ ಗುಹೆಯಂತೆ ಆಗಿ ಹೋಗಿತ್ತು. ಸಿಂಹಗಳಂತೆ ಅನೇಕ ವೀರರಿದ್ರು ಅಲ್ಲಿ. ಸಿಂಹ ವ್ಯಾಘ್ರ ವರಾಹಾಣ ಮತ್ತಾನ ನರ್ದತಾಮನೆ ಹಂತಾರೋ ನಿಶಿತೈಶ್ಚಸ್ತ್ರೀ ಬಲ ಬಾಹುಬಲೈರಪಿ. ಅಯೋಧ್ಯೆ ವೀರರು, ದಶರಥನ ವೀರ ಸೇವಕರು, ಸೈನಿಕರು ಹೇಗಿದ್ರು ಅಂದರೆ ಸಿಂಹಗಳನ್ನು ಹೋರಾಡಬಲ್ಲವರು, ವ್ಯಾಘ್ರಗಳೊಡನೆ, ವರಾಹಗಳೊಡನೆ, ಕಾಡು ಹಂದಿ, ಸಿಂಹ, ಹುಲಿಗಳನ್ನು ಏಕಾಂಗಿಗಳಾಗಿ ಎದುರಿಸಬಲ್ಲವರು, ಶಸ್ತ್ರಗಳಿಂದ ಎದುರಿಸಬಲ್ಲವರು, ಬರಿಗೈಯಿಂದ ಕೂಡ ಎದುರಿಸಬಲ್ಲವರು. ಅಂಥ ವೀರರ ತಂಡಗಳು ಅಯೋಧ್ಯೆಯಲ್ಲಿ. ಅಗ್ನಿಕಲ್ಪರು, ಅಯೋಧ್ಯೆ ಯೋಧರು ಒಂದು ಬೆಂಕಿ ಇದ್ದಂತೆ. ಪೇಶಲಾನ, ಬಹು ಸುಂದರವಾಗಿ ಯುದ್ಧ ಬಲ್ಲಂಥವರು. ಈ ಹಾಕಿ ಬಗ್ಗೆ ನಾವು ಕೇಳ್ತೇವೆ. ಭಾರತದ ಹಾಕಿಗೂ ಬೇರೆ ದೇಶಗಳ ಹಾಕಿಗೂ ವ್ಯತ್ಯಾಸ ಇದೆ. ಭಾರತದ ಹಾಕಿ ಕಲಾತ್ಮಕ, ಹಾಗಿತ್ತು.
ಧ್ಯಾನಚಂದ್ ಬಗ್ಗೆ ನಾವು ಕೇಳ್ತೇವೆ. ಭಾರತದ ಹಾಕಿ ಅದು ವಿಜಯಿ ಹಾಕಿ ಮಾತ್ರ ಆಗಿರಲಿಲ್ಲ, ಅದು ಸುಂದರವಾದ ಹಾಕಿಯಾಗಿತ್ತು, ಕಲಾತ್ಮಕವಾಗಿರ್ತಕ್ಕಂಥ ಹಾಕಿಯಾಗಿತ್ತು. ಹಾಗೆ ಅಯೋಧ್ಯೆ ವೀರರು ಅವರು ಶತ್ರುಗಳನ್ನ ಗೆಲ್ಲಬಲ್ಲವರು ಮಾತ್ರ ಅಲ್ಲ, ತುಂಬ ಸುಂದರವಾಗಿ ಯುದ್ಧ ಮಾಡಬಲ್ಲವರು. ಆ ಯುದ್ಧವೇ ಒಂದು ಕೌತುಕದ ಕಲೆ ಅಯೋಧ್ಯೆ ವೀರರದ್ದು. ಹಾಗಿದ್ದರು ಮತ್ತು ಅಮರ್ಷಿಣ ಅಪಮಾನ ಸಹಿಸುವವರಲ್ಲ. ವೀರತ್ವದ ಅಪಮಾನವನ್ನು, ದೇಶದ ಅಪಮಾನವನ್ನು, ರಾಜನ ಅಪಮಾನವನ್ನು, ಧರ್ಮದ ಅಪಮಾನವನ್ನು ಸಹಿಸುವವರಲ್ಲ. ಅಂತಹ ಯೋಧರ ಸಾಲು ಸಾಲುಗಳು. ಎಲ್ಲರೂ ಕೃತವಿದ್ಯರು. ಧನುಸ್ಸು, ಬಿಲ್ಲು, ಬಾಣ, ಗದೆ ಮೊದಲಾದ ಬಗೆಬಗೆಯ ಶಸ್ತ್ರಗಳಲ್ಲಿ ಪ್ರವೀಣರು. ಅಂಥ ಯೋಧರ ನೇತಾರ. ಅವನು ಎಂಥ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದ್ದ ಅಯೋಧ್ಯೆಯಲ್ಲಿ ಅಂದರೆ, ಏಚ ಬಾಣೀರ್ ನೈವಿಧ್ಯಂತಿ ವಿಯುಕ್ತಮ ಅಪರಾವರಂ. ಧರ್ಮ ಬಿಟ್ಟು ಯುದ್ಧ ಮಾಡುವರಲ್ಲ ಅಯೋಧ್ಯೆ ಯೋಧರು. ವಿವಿಕ್ತಂ, ಹೆದರಿ ಅಡಗಿದವನನ್ನ ಹುಡುಕಿ ಹೊಡೆಯುವವರಲ್ಲ. ಪಲಾಯನ ಮಾಡುವನ ಬೆನ್ನಿಗೆ ಬಾಣ ಇಳಿಸೋರಲ್ಲ ಅವರು. ಅಪರಾವರಂ, ಕೈಗೆ ಸಿಕ್ಕಿದ್ರು ಕೂಡ, ಶತ್ರುವೆ ಆಗಿದ್ರು ಕೂಡ ಆ ಶತ್ರುವಿಗೆ ಹಿಂದೆ ಮುಂದೆ ಇಲ್ಲದೆ ಇದ್ರೆ, ಅಣ್ಣ ತಮ್ಮ ಇಲ್ಲ, ವಂಶಕ್ಕೊಬ್ಬನೇ ಒಂದೇ ಕುಡಿ ಅಂತಾದರೆ ಅವನನ್ನು ಕೊಲ್ಲೋರಲ್ಲ ಅವರು. ಯಾಕೆಂದ್ರೆ ವಂಶ ನಿಂತು ಹೋಗಬಾರದು. ಅಡಗಿದ ಶತ್ರುವನ್ನ ಶಬ್ದವೇದಿಯ ಮೂಲಕವಾಗಿ ಅರಿತು ಹೊಡೆಯುವವರಲ್ಲ. ಯುದ್ಧ ಧರ್ಮಗಳನ್ನು ಪಾಲನೆ ಮಾಡುವರು. ಅವರಿಗೆ ಗುರಿ ಮಾತ್ರವಲ್ಲ, ಮಾರ್ಗ ಕೂಡ ಮುಖ್ಯವಾಗಿತ್ತು. ಮಾರ್ಗ ಕೂಡ ಮುಖ್ಯವಾಗಿತ್ತು. ಅನೇಕರಿಗೆ ಗುರಿ ಮಾತ್ರ ಮುಖ್ಯ ಆಗಿರುತ್ತೆ. ಹೇಗಾದರೂ ಆದರ ಆಯಿತು, ಹೇಗಾಗಬೇಕು ಹಾಗಾಗಬೇಕು, ಯಾವ ದಾರಿಯಲ್ಲಿ ಆಗಬೇಕು ಆ ದಾರಿಯಲ್ಲಿ ಆಗಬೇಕು, ಯಾವುದೋ ದಾರಿಯಲ್ಲಿ ಆದರೆ ಏನು. ರಾಮನೇ ಆ ಮಾತನ್ನು ಹೇಳ್ತಾನೆ, ಅರಸಾಗು ಅಯೋಧ್ಯೆಗೆ ಅಂತ. ಇಡೀ ಅಯೋಧ್ಯೆ ಬಂದು ಅವನನ್ನು ಕೇಳಿದಾಗ, ಹೇಗೆ ಬರಬೇಕು ಹಾಗೆ ಬರದೇ ಇದ್ದರೆ 3 ಲೋಕದ ಪಟ್ಟವು ಕೂಡ ನನಗೆ ಬೇಡ, ತ್ರಿಲೋಕಾಧಿಪತ್ಯವೂ ಕೂಡ ನನಗೆ ಬೇಡ, ಸರಿಯಾದ ದಾರಿಯಲ್ಲಿ ಬರಲಿ, ರಾಜನಾಗ್ತೇನೆ. ಹೀಗಲ್ಲ, ಸತ್ಯವನ್ನು ಸುಳ್ಳು ಮಾಡಿ ಅಯೋಧ್ಯೆಗೆ ರಾಜನಾಗುವುದಿಲ್ಲ ಅಂತ ಹೇಳ್ತಾನೆ ರಾಮ. ಅಯೋಧ್ಯರು ಕೂಡ ಅಂಥವರು, ಲಘುಹಸ್ತರು, ಅಂದರೆ ಅದ್ಭುತವಾಗಿರ್ತಕ್ಕಂಥ ಕೈಚಳಕ ಉಳ್ಳವರು. ಲಕ್ಷ್ಮಣನ ಬಗ್ಗೆ ರಾಮ ಹೇಳ್ತಾನೆ, ಕಾರ್ತಿವೀರ್ಯಾರ್ಜುನನಿಗೆ 1000 ಕೈಗಳು, 500 ಧನಸ್ಸುಗಳು 500 ಕೈಯಲ್ಲಿ, ಇನ್ನು 500 ಕೈಯಲ್ಲಿ 500 ಬಾಣಗಳು. ಒಮ್ಮೆಗೆ 500 ಬಾಣಗಳನ್ನು ಪ್ರಯೋಗ ಮಾಡ್ತಾನಂತೆ ಕಾರ್ತಿವೀರ್ಯಾರ್ಜುನ ಯುದ್ಧದಲ್ಲಿ. ಆದರೆ ಲಕ್ಷ್ಮಣ ತನ್ನ 2 ಕೈಯಲ್ಲಿ, ಎಡಗೈಯಲ್ಲಿ ಧನಸ್ಸು, ಬಲಗೈಯಲ್ಲಿ ಬಾಣ, ಕಾರ್ತಿವೀರ್ಯನಿಗಿಂತ ಹೆಚ್ಚು ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದಂತೆ. ವಿಶ್ವಸ್ತ್ರೇಶ್ವಧಿಕಸ್ತಸ್ಮಾತ್ ಕಾರ್ತಿವೀರ್ಯಾಚ ಲಕ್ಷ್ಮಣ. ರಾಮನ ಪ್ರಶಸ್ತಿ ಲಕ್ಷ್ಮಣನಿಗೆ. 1000 ಕೈಗಳ ಒಬ್ಬ ಮಹಾವೀರ ಅವನು ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಬಹುದೋ, 500 ಧನುಸ್ಸು, 500 ಬಾಣಗಳು ಒಂದು ಕ್ಷಣದಲ್ಲಿ, ಅದಕ್ಕಿಂತ ಹೆಚ್ಚು ಬಾಣಗಳನ್ನು ಪ್ರಯೋಗ ಮಾಡಬಲ್ಲ ಕೌಶಲದ ಲಘುಹಸ್ತ ಲಕ್ಷ್ಮಣ. ಈ ಊರಿನವನು, ಅಯೋಧ್ಯನವನು. ಹಾಗೆ ಅವನೂರಿನ ಆ ದಶರಥನ ವೀರ ಸೈನಿಕರು ಅವರೆಲ್ಲರೂ ಕೂಡ ಲಘುಹಸ್ತರು, ಅವರೆಲ್ಲರೂ ಕೂಡ ವಿಶಾರದರು, ಯುದ್ಧ ವಿಶಾರದರು. ಅಂಥ 1000 ವೀರರ ಸೇನೆಯ ನೇತಾರ, ಸಮರ್ಥ ನೇತಾರ ಅವರಿಗೆ ದಶರಥ. ಅಂದರೆ ಅವನ ವೀರತ್ವ, ಅವನ ಪರಾಕ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವೀರ ಸೇನಾನಿ. ಅವನ ಆನೆ ಕುದುರೆಗಳು, ಆ ಕಾಲದಲ್ಲಿ ಕುದುರೆಯ ತಳಿಗಳು, ಕಾಂಬೋಜದ ಕುದುರೆಗಳು, ಬಾಕ್ಲೀಕದ ಕುದುರೆಗಳು, ಮತ್ತು ವನಾಯು ದೇಶದ ಕುದುರೆಗಳು, ಮತ್ತು ಸಿಂಧು ದೇಶದ ಕುದುರೆಗಳು, ಇವು ತುಂಬ ಪ್ರಶಸ್ತವಾದ ಒಂದು ಲೆಕ್ಕ, ಶ್ರೇಷ್ಠವಾದ ಒಂದು ಲೆಕ್ಕ. ಈ ಎಲ್ಲ ಕುದುರೆಯ ತಳಿಗಳು ಅಯೋಧ್ಯೆಯಲ್ಲಿದ್ದವು. ಆನೆಗಳಲ್ಲಿ 3 ತಳಿಗಳು: ಭದ್ರ, ಮಂದ್ರ, ಮೃಗ. ಭದ್ರವೆಂದರೆ ಹಿಮಾಲಯದ ತಳಿ, ಮಂದ್ರವೆಂದರೆ ವಿಂಧ್ಯ ಪರ್ವತದ ತಳಿ, ಮೃಗವೆಂದರೆ ಸಹ್ಯ ಪರ್ವತದ ತಳಿ. ಹಿಮಾಲಯ ಭಾರತದ ಆ ತುದಿ, ವಿಂಧ್ಯ ಭಾರತದ ಮಧ್ಯ, ಸಹ್ಯ ನಮ್ಮ ಪಶ್ಚಿಮ ಘಟ್ಟ. ಈ 3 ಕಡೆ ಸಿಗ್ತಕ್ಕಂಥ ಆನೆಗಳು, ಅವಕ್ಕೆ ಭದ್ರ, ಮಂದ್ರ, ಮೃಗ ಅಂತ ಹೆಸರು. ಈ 3 ಅಯೋಧ್ಯೆಯಲ್ಲಿದ್ದವು. ಅದು ಮಾತ್ರವಲ್ಲ, ಇವುಗಳ ಮಿಶ್ರ ತಳಿಗಳು, ತಳಿ ವರ್ಧನೆಗೊಂಡ ತಳಿಗಳು, ಸಂಕರ ತಳಿಗಳಲ್ಲ, ನೆನಪಿಟ್ಕೊಳ್ಳಿ. ಸಂಕರ ಅಂದರೆ ಕೂಡದಿರೋದನ್ನು ಕೂಡಿಸಿರೋ ಸಂಕರ ಅಂತ ಹೆಸರು ಅದಕ್ಕೆ. ಕೂಡೋದನ್ನು ಕೂಡಿಸಿರೋ ಅದಕ್ಕೆ ಸಂಕರ ಅಲ್ಲ, ಸಂಗಮ. ಅದು ಸಂಕರ ಬೇರೆ, ಸಂಗಮ ಬೇರೆ. ಇವುಗಳ ಸಂಗಮ ತಳಿಗಳು.
ಅವುಗಳಿಗೆ ಭದ್ರಮಂದ್ರ ಅಂತ ಹೆಸರು, ಭದ್ರಮೃಗ ಅಂತ ಹೆಸರು, ಮಂದ್ರಮೃಗ ಅಂತ ಹೆಸರು, ಭದ್ರಮಂದ್ರ ಮೃಗ. ಈ ಮೂರೂ ಕೂಡಿ ಬಂದಿರತಕ್ಕಂಥದ್ದಲ್ಲಿ ಭದ್ರಮಂದ್ರ ಮೃಗ, ಭದ್ರ ಮಂದ್ರ ಕೂಡಿ ಭದ್ರಮಂದ್ರ, ಮಂದ್ರ ಮೃಗ ಕೂಡಿ ಮಂದ್ರಮೃಗ. ಈ ಬಗೆಯ ವಿಶಿಷ್ಟವಾಗಿರ್ತಕ್ಕಂಥ ಆನೆ ತಳಿಗಳು. ಆ ಆನೆಗಳಲ್ಲಿ ಐರಾವತದ ಕುಲದಲ್ಲಿ ಹುಟ್ಟಿದವಿದ್ದು ದಿಗ್ಗಜಗಳ ರಾಜ ಐರಾವತ. ಮಹಾಪದ್ಮದ ಕುಲದಲ್ಲಿ, ವಾಮನವೆಂಬ ದಿಗ್ಗಜದ ಕುಲದಲ್ಲಿ ಹುಟ್ಟಿದ ತಳಿಗಳು, ಹುಟ್ಟಿದ ಆನೆಗಳಿದ್ವು ಅಯೋಧ್ಯೆಯಲ್ಲಿ. ಇಂಥ ಸೇನೆ ನಿತ್ಯ ಮತ್ತೆ ಪ್ರತಿನಿತ್ಯ ಮದಿಸಿದ ಆನೆಗಳು. ಆನೆಗಳಿಗೆ ಮದ ಬರೋದು ಅಪರೂಪ. ಆದರೆ ಇಲ್ಲಿ ಹಾಗಲ್ಲ. ಅಯೋಧ್ಯೆ ಆನೆಗಳು ನಿತ್ಯ ಮದಿಸೇ ಇರ್ತವೆ. ಯಾವಾಗಲೂ ಮದೋದಕವನ್ನು ತಮ್ಮ ಗಂಡಸ್ಥಳದಿಂದ ನಿರಂತರವಾಗಿ ಸುರಿಸ್ತಕ್ಕಂಥ ಆನೆಗಳು. ಅಂದರೆ ಆತ ಸೇನೆ ಹೇಗಿಟ್ಟಿದ್ದ, ಆತ ಆನೆ ಕುದುರೆಗಳನ್ನು ಹೇಗಿಟ್ಟಿದ್ದ, ಆತ ತನ್ನ ರಾಜ್ಯದ ಯೋಧರನ್ನು ಹೇಗಿಟ್ಟಿದ್ದ, ತಾನು ಹೇಗಿದ್ದ. ಹೌದು, ದಶರಥ ಅಯೋಧ್ಯೆಯ ಸಮೃದ್ಧಿಗೆ ಸ್ಫೂರ್ತಿ ಮಾತ್ರ ಅಲ್ಲ, ಅಯೋಧ್ಯೆಯ ಸಮೃದ್ಧಿಗೆ ರಕ್ಷಣೆ ಕೂಡ ಹೌದು. ಅಯೋಧ್ಯೆಯ ಸ್ವಾಸ್ಥ್ಯವನ್ನ, ಸೌಖ್ಯವನ್ನ ಮಂತ್ರಿಗಳು ರೂಪಿಸಿದರೆ ಆ ರೂಪೀಕರಣಕ್ಕೆ ಸ್ಫೂರ್ತಿಯಾಗಿ ನಿಂತವನು ದಶರಥ. ಅದು ಮಾತ್ರ ಅಲ್ಲ, ಅದಕ್ಕೆ ರಕ್ಷಣೆ ಕೊಟ್ಟಿರ್ತಕ್ಕಂಥವನು. ಸುಖಕ್ಕೆ ರಕ್ಷಣೆ ಕೊಡಬೇಕು. ನೀವು ಕೇಳ್ಬೋದು, ಸೇನೆ ಯಾಕೆ ಬೇಕು ಅಂತ ಧರ್ಮಾತ್ಮ ಊರಿಗೆ ಅಂದರೆ, ಧರ್ಮ ಉಳಿಬೇಕು ಅಂದರೆ ಸೇನೆ ಬೇಕು. ಈ ನಮ್ಮ ದೇಶದಲ್ಲಿ ಶಾಂತಿ ಯಾಕಿದೆ ಅಂದರೆ ಸೇನೆ ಇರೋದ್ರಿಂದ. ಶಾಂತಿ ಇಲ್ಲ ಪೂರ. ಯಾಕೆಂದರೆ ಸೇನೆಗೋ ಅಥವಾ ಆರಕ್ಷಕರಿಗೋ ಪೂರ್ಣ ಸ್ವಾತಂತ್ರ್ಯ ಇದ್ದರೆ, ಸರಿಯಾದ ಶಿಕ್ಷಣ ಇದ್ದರೆ ಪೂರ್ಣ ಶಾಂತಿ ಇರ್ತದೆ. ಇಲ್ಲಾಂದ್ರೆ ಪೂರ್ಣ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಸೇನೆ ಉಂಟಲ್ಲಿ. ಅಲ್ಲಿ ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಯೋಧರು ಇರೋದ್ರಿಂದ ನಾವು ನೆಮ್ಮದಿಯಾಗಿ ರಾಮಕಥೆಯನ್ನು ಹೇಳೋಕೆ ಸಾಧ್ಯ, ನೀವು ಕೇಳೋಕೆ ಸಾಧ್ಯ. ಶಾಂತಿಗಾಗಿ ಯುದ್ಧ ಬೇಕಾಗ್ತದೆ, ಶಾಂತಿಗಾಗಿ ಶಸ್ತ್ರಗಳು ಬೇಕಾಗ್ತವೆ. ಶಸ್ತ್ರಾಸ್ತ್ರಗಳ ಪರಮೋದ್ದೇಶವೇ ಶಾಂತಿ. ಹಾಗಾಗಿ ಅಯೋಧ್ಯ ಆಗಿತ್ತು. ಯುದ್ಧ ಮಾಡಿ ಗೆಲ್ಲಬಹುದು ಅಂತ ಊರಿಗೆ ಯೋಧ್ಯ ಅಂತ ಹೆಸರು. ಯಾವುದನ್ನು ಎಂದೂ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅದು ಅಯೋಧ್ಯ ಅಂತ. ನಮ್ಮದು ಅಯೋಧ್ಯೆ. ಹೆಮ್ಮೆ ಪಡಿ, ಅಯೋಧ್ಯೆ ನಮ್ಮದು, ಈ ದೇಶದ್ದು. ನಾವು ಭಾರತೀಯರಿಗೆ ಸೇರಿದ್ದು ಅಥವಾ ನಾವು ಅದಕ್ಕೆ ಸೇರಿದವರು, ಅಯೋಧ್ಯೆಗೆ ಸೇರಿದವರು ನಾವು. ಇವತ್ತೇ ಕೂಡ ನಮ್ಮ ಅಂತರಂಗದಲ್ಲಿ ದೊರೆ ಅಂದರೆ ರಾಮ, ರಾಜಧಾನಿ ಅಂದರೆ ಅಯೋಧ್ಯೆ, ರಾಜಸಿಂಹಾಸನವೆಂದರೆ ಸೂರ್ಯ ಸಿಂಹಾಸನ. ನಮ್ಮ ಚರ್ಮಚಕ್ಷುವಿನಿಂದ ಅವರು ಇರಬಹುದು, ಇಲ್ಲದೆ ಇರಬಹುದು, ಆದರೆ ನಿಜವಾದ ರಾಜರು ಅವರೇ, ಸೂರ್ಯವಂಶದವರೇ. ಯಾವತ್ತು ಪುನಃ ಅವರ ಆಳ್ವಿಕೆ ಬರ್ತದೆ, ಅಂಥ ಆಳ್ವಿಕೆ ಬರ್ತದೆ, ಆಗ ಮತ್ತೆ ರಾಮರಾಜ್ಯ, ಆಗ ಮತ್ತೆ ದಶರಥ ರಾಜ್ಯ. ದಶರಥನೆಂದರೆ ಶೌರ್ಯದ ರಥ, ದಶರಥನೆಂದರೆ ಸ್ನೇಹದ ರಥ ಕೂಡ ಹೌದು. ಮಿತ್ರವಾನ್ ಅಂತ ಕರೀತಾರೆ ಅವನನ್ನು ವಾಲ್ಮೀಕಿಗಳು. ವಿಶಾಲವಾದ ಮಿತ್ರ ಸಂಪತ್ತುಳ್ಳವನು ದಶರಥ. ಯಾಕೆಂದರೆ ಬಾಹ್ಯದ ಗೆಲುವಲ್ಲ, ಅಂತರಂಗವನ್ನು ಗೆದ್ದರೆ ಅದು ನಿಜವಾದ ಗೆಲುವು. ಭೀತಿ ಮೂಲಕ ಹೇಳಿದ್ ಕೇಳಿಸ್ಬೋದು ಯಾರನ್ನಾದರೂ, ಆದರೆ ಅವನು ನಿಜವಾಗಿ ಸೋತಿರೋದಿಲ್ಲ, ನಿಜವಾಗಿ ಅವನು ನಮಗೆ ವಶವಾಗಿರೋದಿಲ್ಲ. ಅವನು ಸಮಯ ಕಾಯ್ತಾ ಇರ್ತಾನೆ, ಅವನೊಳಗೆ ಪ್ರತೀಕಾರದ ಜ್ವಾಲೆ ಹೇಳ್ತಾ ಇರ್ತದೆ. ಮನಸ್ಸನ್ನು ಗೆದ್ದರೆ ಅದು ನಿಜವಾದ ಗೆಲ್ಲುವುದು. ಪ್ರೀತಿಯಿಂದ ಗೆಲ್ಲಬೇಕು, ಭೀತಿಯಿಂದ ಅಲ್ಲ. ದಶರಥನ ತತ್ವ ಅದು. ಹಾಗಾಗಿ ಸ್ನೇಹರಥನಾಗಿದ್ದವನು. ಸ್ನೇಹದ ಹಸ್ತವನ್ನ ಇಡೀ ಪ್ರಪಂಚದ ಕಡೆ ಚಾಚಿದ್ದ. ಅನೇಕ ಮಿತ್ರರಿದ್ದರು. ಈ ಗುಣವೇ ರಾಮ ಜನ್ಮಕ್ಕೆ ಕಾರಣ ಆಗ್ತದೆ. ನೀವು ಮುಂದೆ ನೋಡ್ತೀರಿ, ನಾಳೆಯ ಕಥೆಯಲ್ಲಿ ನೀವು ಅದನ್ನು ಗಮನಿಸ್ತೀರಿ. ನಾಳೆ ನಾಡಿದ್ದನ ಕಥೆಯಲ್ಲಿ ಅಂಗರಾಜ್ಯದ ರಾಜನೊಡನೆ ಆತನಿಗಿದ್ದ ಮೈತ್ರಿ ರಾಮ ಜನ್ಮಕ್ಕೆ ಕಾರಣ ಆಗ್ತದೆ, ರಾಮೋದ್ಭವಕ್ಕೆ ಕಾರಣ ಆಗ್ತದೆ. ಪ್ರೀತಿಯ ರಥ ಅವನು, ಸ್ನೇಹ ರಥ ಅವನು. ದಶರಥನೆಂದರೆ ಧರ್ಮರಥ ಕೂಡ ಹೌದು. ನಡೆದಾಡುವ ಧರ್ಮ ದಶರಥನೆಂದರೆ. ಯಾಕೆಂದರೆ ಸ್ನೇಹಕ್ಕಾಗಲಿ ಶೌರ್ಯಕ್ಕಾಗಲಿ ಜೊತೆಗೆ ಧರ್ಮ ಇರಬೇಕು. ಶೌರ್ಯದ ಜೊತೆಗೆ ಧರ್ಮ ಇಲ್ಲದಿದ್ರೆ ಅದಕ್ಕೆ ರಾವಣ ಅಂತ ಹೆಸರು, ಅದಕ್ಕೆ ಕಂಸ ಅಂತ ಹೆಸರು. ಸ್ನೇಹ ಜೊತೆಗೆ ಶೌರ್ಯ ಇಲ್ಲದೆ, ಸ್ನೇಹ ಜೊತೆಗೆ ಧರ್ಮ ಇಲ್ಲದೆ ಇದ್ರೆ, ಪ್ರೀತಿ ಜೊತೆಗೆ ಧರ್ಮ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಅವನು ಧೃತರಾಷ್ಟ್ರನಾಗ್ತಾನು. ಕುರುಡು ಪ್ರೀತಿ. ಮಾಮಕ ಆಫ್ ಪಾಂಡವಾಶ್ಚೈವ ಕಿಮುಕುರ್ವತ ಸಂಜಯ.
ಗೀತೆ ಶುರುವಾಗೋದು ಅಲ್ಲಿಂದ. ಕುರುಕ್ಷೇತ್ರದಲ್ಲಿ ಸಂಜಯ ನನ್ನವರು ಮತ್ತು ಪಾಂಡವರು ಹೇಗೆ ಯುದ್ಧ ಮಾಡಿದ್ರು ಹೇಳು, ಏನು ಮಾಡಿದ್ರು ಹೇಳು. ನನ್ನವರು ಅಂದರೆ ಅವನ ಮಕ್ಕಳು, ಪಾಂಡವರು ಅಲ್ಲ, ಅವ್ರು ಯಾರೋ ಬೇರೆ, ದೂರ ಅವರು. ಆ ಮಾಮಕ ಅನ್ನೋ ಪದ ಅದು ಧರ್ಮಹೀನವಾಗಿರ್ತಕ್ಕಂಥ ಮಮತೆಯನ್ನ, ಸ್ನೇಹವನ್ನ, ಪ್ರೀತಿಯನ್ನು ಹೇಳ್ತದೆ. ಹಾಗಾಗಿ ಪ್ರೀತಿಗಾದರೂ ಜೊತೆಗೆ ಧರ್ಮ ಬೇಕು, ಮತ್ತು ಯುದ್ಧಕ್ಕಾದರೂ ಕೂಡ ಜೊತೆಗೆ ಧರ್ಮ ಬೇಕು. ಧರ್ಮ ಯುದ್ಧ ಮಾಡಬೇಕು ಮತ್ತು ಧರ್ಮ ಪ್ರೇಮ ಮಾಡಬೇಕು. ದಶರಥನಲ್ಲಿ ಧರ್ಮ ಇತ್ತು. ಹಾಗಾಗಿ ದಶರಥನನ್ನ ಧರ್ಮಪರಹ ಅಂತ ಕರೀತಾರೆ. ಧರ್ಮವೇ ಸರ್ವಶ್ರೇಷ್ಠ, ಪರ ಅವನಿಗೆ, ಧರ್ಮಪರ ಅವನು. ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನು. ಮಹರ್ಷಿ ಕಲ್ಪ, ಮಹರ್ಷಿಗಳಿಗೆ ಸಮಾನ ಅವನು. ಯಜ್ಞಶೀಲ ಅವನು. ಇದೆಲ್ಲ ಯಾಕೆ ಅಂದರೆ ಅವನಲ್ಲಿ ಧರ್ಮ ಇತ್ತು ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ. ನೋಡಿ, ವಾಲಿ ರಾವಣನ ಜೊತೆ ಸ್ನೇಹ ಮಾಡ್ತಾನೆ, ಆ ಸ್ನೇಹದಲ್ಲಿ ಧರ್ಮ ಇಲ್ಲ. ಹಾಗಾಗಿಯೇ ಅಪವಿತ್ರವಾದ ಮೈತ್ರಿ ಮಾಡ್ಕೊಳ್ತಾರೆ ಅವರು. ನನ್ನದೆಲ್ಲವೂ ನಿನ್ನದು, ನಿನ್ನದೆಲ್ಲವೂ ನನ್ನದು ಅನ್ನುವಾಗ ಅದರಲ್ಲಿ ಹೆಂಡತಿಯರೂ ಸೇರಿದರು. ಅವರ ಸ್ವಭಾವಕ್ಕೆ ಅನುಗುಣವಾಗಿದೆ, ವಾಲಿ ಸ್ವಭಾವಕ್ಕೆ, ರಾವಣನ ಸ್ವಭಾವಕ್ಕೆ ಅನುಗುಣವಾಗೇ ಇದೆ ಆ ಮೈತ್ರಿ, ಅಪವಿತ್ರ ಮೈತ್ರಿ. ದಶರಥನದ್ದು ಅಂಥದ್ದಲ್ಲ. ದಶರಥನೆಂದರೆ ನಡೆದಾಡುವ ಶೌರ್ಯ, ದಶರಥನೆಂದರೆ ನಡೆದಾಡುವ ಪ್ರೀತಿ, ದಶರಥನೆಂದರೆ ಧರ್ಮಕ್ಕೆ ರಥ ಅವನು, ಧರ್ಮಕ್ಕೆ ವಾಹನ ಅವನು, ಧರ್ಮವನ್ನು ತಂದುಕೊಟ್ಟವನು. ದಶರಥನೆಂದರೆ ಸತ್ಯರಥ. ತೇನ ಸತ್ಯಾಭಿಸಂಧೇನ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಸತ್ಯಾಭಿಸಂಧ ಅವನು ಅಂದರೆ ಸತ್ಯದ ಜೊತೆಗೆ ನಿತ್ಯ ಸಂಧಿಯನ್ನ, ನಿತ್ಯ ಸಂಗಮವನ್ನು ಇಟ್ಕೊಂಡಿರ್ತಕ್ಕಂಥವನು. ಸತ್ಯವನ್ನು ಬಿಟ್ಟವನಲ್ಲ, ಸತ್ಯದೊಡನೆ ಸದಾ ಕೂಡಿಕೊಂಡವನು. ಕೊನೆಗೂ ಅವನು ಪ್ರಾಣ ತೆತ್ತಿದ್ದು ಸತ್ಯಕ್ಕೋಸ್ಕರವಾಗಿ. ಪ್ರಾಣ ತೆತ್ತಿದ್ದೇನು? ರಾಮನನ್ನು ತೆತ್ತಿದ್ದು, ರಾಮನ ವಿರಹವನ್ನು ಸಹಿಸಿದ್ದು, ಅನುಭವಿಸಿದ್ದು, ಸಹಿಸಲಾರದೆ ಪ್ರಾಣ ಬಿಟ್ಟಿದ್ದು ಸತ್ಯಕ್ಕಾಗಿ. ಹೆಂಡತಿಗೆ ಮಾತು ಕೊಟ್ಟಿದ್ದಾನೆ, ಕೊಟ್ಟ ಮಾತು ಸುಳ್ಳಾಗಬಾರದು, ಕೈಗೆ ಕೊಟ್ಟ ಮಾತು ಸುಳ್ಳಾಗಬಾರದು. ಆ ಕಾರಣಕ್ಕೋಸ್ಕರವಾಗಿ ಜೀವ ತೊರೆದವನು ಕೊನೆಗೆ. ಸತ್ಯರಥ, ಜ್ಞಾನರಥ, ನಡೆದಾಡುವ ವಿಶ್ವವಿದ್ಯಾಲಯ, ವೇದವಿತ್, ಎಲ್ಲ ವೇದಗಳನ್ನು ಬಲ್ಲವನು, ವೇದಾಂಗಗಳನ್ನು ಬಲ್ಲವನು, ದರ್ಶನಗಳನ್ನು ಬಲ್ಲವನು, ಶಾಸ್ತ್ರಗಳನ್ನು ಬಲ್ಲವನು, ಕಲೆಗಳನ್ನು ಬಲ್ಲವನು, ಜ್ಞಾನನಿಧಿ. ಅದೇ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಜ್ಞಾನಂ ನರಾಣಾಮಧಿಕೋ ವಿಶೇಷಃ ಜ್ಞಾನೇನ ಹೀನಃ ಪಶುಭಿಸ್ ಸಮಾನಃ. ನಮಗೂ ಪ್ರಾಣಿಗಳಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಆಹಾರ, ಹಸಿವಾದಾಗ ತಿನ್ನೋದು ನಮಗೂ ಪ್ರಾಣಿಗಳಿಗೂ ಸಮಾನ. ನಿದ್ದೆ ನಮಗೂ ಪ್ರಾಣಿಗಳಿಗೂ ಸಮಾನ. ಶ್ರಮವಾದಾಗ ನಿದ್ದೆ ಮಾಡೋದು, ಹಸಿವಾದಾಗ ತಿನ್ನೋದು, ಸುಸ್ತಾದರೆ ಮಲಗೋದು, ಆಪತ್ತು ಬಂದಾಗ ಭಯಪಡೋದು, ಇವೆಲ್ಲವೂ ಕೂಡ ನಮಗೂ ಪ್ರಾಣಿಗಳಿಗೂ ಸಮಾನ. ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಅಂದರೆ ಜ್ಞಾನಂ ನರಾಣ ಅಧಿಕೋ ವಿಶೇಷ. ಜ್ಞಾನ ನಮ್ಮಲ್ಲಿ ಅಧಿಕ. ಆ ಮನುಷ್ಯ ಅನ್ನುವಲ್ಲಿ ಆ ಮನ ಅನ್ನೋ ಶಬ್ದಕ್ಕೆ ಅರಿವು ಅಂತ ಅರ್ಥ. ಅದುಳ್ಳವನು ಮನುಷ್ಯ. ದಶರಥ ಜ್ಞಾನಪೂರ್ಣ ಅವನು. ದಶರಥನೆಂದರೆ ತೇಜೋರಥ. ತೇಜೋರಥ, ಮಹಾ ತೇಜಸ್ವಿ. ನಮಗೆ ಒಂದ್ಸಾರಿ ಸಂಕೋಚ ಆಗ್ತದೆ. ಇಷ್ಟಾರು ದೀಪಗಳನ್ನು ನೋಡುವಾಗ ಯಾಕಪ್ಪ ಇದು ಒಳಗಿನ ಬೆಳಕು ಕಡಿಮೆ ಆಯ್ತಾ? ಯಾಕೆ ಹೊರಗಡೆ ಇಷ್ಟೆಲ್ಲ ಬೆಳಕು? ಆಧುನಿಕ ಕಾಲಕ್ಕೂ ಪ್ರಾಚೀನ ಕಾಲಕ್ಕೂ ಇರೋ ವ್ಯತ್ಯಾಸ ಅದು. ಅಂದು ಒಳಗೆ ಬೆಳಕು ಹೆಚ್ಚಿತ್ತು, ಇಂದು ಅದು ಕಡಿಮೆ ಆಗಿದ್ರಿಂದ ಹೊರಗೆ ನಾವು ಬೆಳಕನ್ನು ಹುಡುಕ್ತಾ ಇದ್ದೇವೆ. ಹ್ಯಾಲೋಜನ್ಗಳಲ್ಲಿ ಬೆಳಕನ್ನು ಹುಡುಕ್ತಾ ಇದ್ದೇವೆ ನಾವು ಇವತ್ತು. ಮಹಾ ತೇಜಸ್ವಿ ದಶರಥ. ಹಾಗಂದ್ರೇನು? ಅವನೊಳಗಿನ ಬೆಳಕು ಅವನ ಕಣ್ಣು, ಕಿವಿ, ಮೈಯಿಂದ ಇಣುಕಿ ಹೊರ ನೋಡ್ತಾ ಇತ್ತು. ಅದೇ ತೇಜಸ್ವಿ ಅಂದ್ರೆ, ಬೇರೆ ಏನಲ್ಲ. ಆಚಾರ್ಯರ ಉದಾಹರಣೆ, ಶಂಕರಾಚಾರ್ಯರ ಉದಾಹರಣೆ, ಅವರು ಕೂಡ ಉದಾಹರಣೆ.
ಗಡಿಗೆಯಲ್ಲಿ ಹಲವು ತೂತುಗಳು, ಒಳಗೊಂದು ದೀಪ. ತೇಜಸ್ವಿ ಅಂದರೆ ಹಾಗೆ. ಒಳಗೆ ಆ ಬೆಳಕಿದ್ರೆ, ಅರಿವೆಂಬ ಬೆಳಕಿದ್ರೆ, ಪರಮಾತ್ಮನೆಂಬ ಬೆಳಕು ಒಳಗಿದ್ರೆ, ಜ್ಞಾನವೆಂಬ ಬೆಳಕಿದ್ರೆ, ಅದು ಈ ಸ್ರೋತಸ್ಸುಗಳಿಂದ, ನಮ್ಮ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಂದ ತಾನಾಗಿ ಹೊರಸೂಸುತ್ತೆ. ಅವನು ನೋಡಿದರೆ ಅರಿವಿನ ನೋಟ ಅದು, ಬೆಳಕಿನ ನೋಟ ಅದು. ಅವನು ಮುಟ್ಟಿದರೆ ಅದು ಬೆಳಕಿನ ಸ್ಪರ್ಶ. ಅದು ಒಳಗಿನ ಬೆಳಕು ಹೊರಗೆ ಹರಿಯುವಂಥದ್ದು ಎಲ್ಲ ಸ್ರೋತಸ್ಸುಗಳ ಮೂಲಕವಾಗಿ. ತೇಜೋರಥ ದಶರಥ ಅಂದರೆ. ಇನ್ನವನು ಸಮೃದ್ಧಿ ರಥ. ಅವನಲ್ಲಿ ತುಂಬಿ ಅಯೋಧ್ಯೆಯಲ್ಲಿ ತುಳುಕಿತ್ತು ಸಮೃದ್ಧಿ. ಹಾಗಾಗಿ ಅವನು ವರ್ಣನೆ ಮಾಡುವಾಗ ಸರ್ವ ಸಂಗ್ರಹ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ಏನೇನು ಸಂಗ್ರಹ ಬೇಕು ಅದೆಲ್ಲವೂ ಇದೆ, ಯಾವುದೂ ಕಡಿಮೆ ಇಲ್ಲ. ಧನವಿರ್ಬೋದು, ಧಾನ್ಯವಿರ್ಬೋದು, ಅರಿವಿರ್ಬೋದು, ಆನಂದ ಇರ್ಬೋದು, ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಗತಿಗಳು ಪೂರ್ಣ ಸಂಗ್ರಹವಾಗಿವೆ. ಸಮೃದ್ಧಿ ಸಮೃದ್ಧಿ. ಸೇನೆ, ಕೋಶ, ಕಣಜ ಎಲ್ಲ ತುಂಬಿದೆ. ಮಸ್ತಿಷ್ಕ, ಹೃದಯ ಎಲ್ಲ ತುಂಬಿದೆ. ಇಲ್ಲಿ ಭಾವ ತುಂಬಿದೆ, ಅಲ್ಲಿ ಅರಿವು ತುಂಬಿದೆ. ಕಣಜದಲ್ಲಿ ಧಾನ್ಯಗಳು ತುಂಬಿದ್ದಾವೆ, ಕೋಶದಲ್ಲಿ ಸಂಪತ್ತು ತುಂಬಿದೆ, ರತ್ನಗಳು ತುಂಬಿದ್ದಾವೆ. ಸೇನೆಯಲ್ಲಿ ವೀರ ಸೈನಿಕರು ಬೇಕಾದಷ್ಟು, ಆನೆ ಕುದುರೆಗಳು ಏನೂ ಕಡಿಮೆ ಇಲ್ಲದೆ ಇರುವಷ್ಟು. ಹಾಗಾಗಿ ಅವನನ್ನು ಹೇಳ್ತಾರೆ ವಾಲ್ಮೀಕಿಗಳು, ಧನೈಶ್ಚ ಸಂಗ್ರಹೈಶ್ಚಾನ್ಯೈಹಿ ಶಕ್ರ ವೈಶ್ರವಣೋಪಮಃ. ಧನ ಸಂಗ್ರಹ ಇರಬಹುದು, ಅನ್ಯ ಸಂಗ್ರಹ ಇರ್ಬೋದು, ಇವುಗಳಲ್ಲಿ ಶಕ್ರನಿಗೆ, ಇಂದ್ರನಿಗೆ ಸಮಾನ ಅವನು, ಕುಬೇರನಿಗೆ ಸಮಾನ. ಶಕ್ರ ವೈಶ್ರವಣೋಪಮಃ. ಸಮೃದ್ಧಿ ರಥ. ದಶರಥನೆಂಬ ರಥಬೇರಿ ಸಮೃದ್ಧಿ ಇಡೀ ನಾಡಿನಡೆಗೆ ಹರಿದಿತ್ತು. ಅಯೋಧ್ಯೆ ಇಡೀ ತುಂಬಿ ತುಳುಕಿತ್ತು. ಕ್ಷೇಮರಥ 8ನೇದು. ಹತ್ತಾಗಬೇಕಲ್ಲ, ರಥ ಅಂದರೆ 10 ಅಂತ. ಸಂಖ್ಯೆಯೂ ಹೌದು, ಏರು ಅಂತಲೂ ಹೌದು. ರಥ ಅಂದರೆ 10, 10 ಆಗಬೇಕಲ್ಲ, ನಾವು 8ರಲ್ಲಿದ್ದೇವೆ. ದಶರಥನೆಂದರೆ ಕ್ಷೇಮರಥ. ದಶರಥನೆಂಬ ರಥ ಕ್ಷೇಮವನ್ನು ತುಂಬಿ ಹಂಚಿತ್ತು ಇಡೀ ನಾಡಿನಲ್ಲಿ. ಅಂತ ಆಳ್ವಿಕೆ, ಎಂಥ ಆಳ್ವಿಕೆ! ದೀರ್ಘದರ್ಶಿ, ದೂರದವರೆಗೆ ನೋಟ ಅವನದ್ದು. 10-20 ವರ್ಷದ ನೋಟ ಅಲ್ಲ, ಪಂಚವಾರ್ಷಿಕ ಯೋಜನೆ ಅಲ್ಲ. ಒಂದು 100 ವರ್ಷ, ಒಂದು 500 ವರ್ಷ ಮುಂದೆ ನೋಡಿ ಯೋಜನೆಗಳನ್ನು ರೂಪಿಸ್ತಾ ಇದ್ದ. ದೀರ್ಘದರ್ಶಿ. ರಾಜರ್ಷಿ, ರಾಜನೂ ಹೌದು, ಋಷಿಯೂ ಹೌದು. ಅವನ ಶಾಸನ ಪುರಕ್ಕೆ ಮಾತ್ರ ಅಲ್ಲ, ಜನಪದಕ್ಕೆ, ಹಳ್ಳಿಗೆ ಮಾತ್ರ ಅಲ್ಲ, ಕಾಡಿಗೂ ವ್ಯಾಪಿಸಿತ್ತು. ಋಷಿಯಾಶ್ರಮಗಳನ್ನು ಕೂಡ ತಲುಪಿತ್ತು. ರಾಜರ್ಷಿ ಅಂದರೆ ರಾಜ ಒಬ್ಬ ಋಷಿ ಆಗೋದು ಹೇಗೆ? ತಪಸ್ವಿಗಳಿಗೆ ರಕ್ಷಣೆ ಕೊಡಬೇಕು ರಾಜ. ತಪಸ್ವಿಗಳು ಕೂಡ ಕರ ಕೊಡಬೇಕು, ಅಂದರೆ ಟ್ಯಾಕ್ಸ್ ಕೊಡಬೇಕು. ಹೇಗೆ ಅಂದರೆ ತಮ್ಮ ತಪಸ್ಸಿನ 6ನೇ ಒಂದು ಭಾಗ ಕೊಡಬೇಕು ಅವರು. ಪುರವಾಸಿಗಳು ಮತ್ತು ಗ್ರಾಮವಾಸಿಗಳು ತಮ್ಮ ಉತ್ಪತ್ತಿಯ, ತಮ್ಮ ಆದಾಯದ 6ನೇ ಒಂದು ಭಾಗ ಕೊಡಬೇಕು ರಾಜನಿಗೆ. ಷಷ್ಠಾಂಶ ವೃತ್ತಿ ಅಂತ ಹೆಸರು ರಾಜನಿಗೆ. 6ನೇ ಒಂದು ಭಾಗ ಸಂಪತ್ತು ರಾಜನಿಗೆ ಸಲ್ಲುವಂಥದ್ದು. ನಮ್ಮದು ಇವತ್ತು ಲೆಕ್ಕವೇ ಸಿಗೋದಿಲ್ಲ, ಎಷ್ಟು ಹೋಯಿತು ಎಷ್ಟು ಹೋಗಲಿಲ್ಲ ಅಂತ. ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಹೇಗೆ ಟ್ಯಾಕ್ಸ್ ಬಂದು ಏನು ತಗೊಂಡು ಹೋಗಿದೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ. ಸುಮ್ಮನೆ ಸೋಪ್ ತಗೊಂಡ್ಬಂದಿರ್ತೇವೆ ಸ್ನಾನ ಮಾಡ್ಬೇಕಾದ್ರೆ, ಹೋಗಿರ್ತದೆ ಅಲ್ಲಿ, ಎಲ್ಲೋ ಹೋಯ್ತೋ ಕೇಳಬೇಡಿ. ಈ ಋಷಿ ಮೂಲ ಕೇಳಬಾರ್ದಂತೆ, ನದಿ ಮೂಲ ಕೇಳಬಾರ್ದಂತೆ. ಈ ನಾವು ಕೂಡ ಟ್ಯಾಕ್ಸ್ ಇದೆಯಲ್ಲ ಅದರ ತುದಿ ನೋಡಬಾರ್ದು ಅಂತ. ಎಲ್ಲೋ ಹೋಗಿ ತಲುಪಿಸೋದು ನೋಡ, ಅದು ಎಲ್ಲೋ ಯಾರ ಮನೋ ತಲುಪಿರ್ತದೆ ಎಷ್ಟೋ ಸರ್ತಿ. ಪುರವಾಸಿಗಳು ಮತ್ತು ಗ್ರಾಮವಾಸಿಗಳು ತಮ್ಮ ಆದಾಯದ 6ನೇ ಒಂದು ಭಾಗ ಕೊಡ್ತಾ ಇದ್ರು ದಶರಥನಿಗೆ, ರಾಜನಿಗೆ. ತಪಸ್ವಿಗಳು ತಮ್ಮ ತಪಸ್ಸಿನ 6ನೇ ಒಂದು ಭಾಗ ಕೊಡ್ತಾ ಇದ್ರು. ಅವ್ರ ತಪಸ್ಸು ನಿರ್ವಿಘ್ನ ನಡೆಯುವ ಹಾಗೆ ದಶರಥ ನೋಡ್ಕೊಡ್ತಾ ಇದ್ದ. ಅದರ ಪರಿಣಾಮ ಏನಂದ್ರೆ, ಇಷ್ಟಾರು ತಪಸ್ಸುಗಳು ತಮ್ಮ ತಪಸ್ಸಿನ 6ನೇ ಒಂದು ಭಾಗ ದಶರಥನಿಗೆ ಕೊಟ್ಟರೆ ಅವನು ಋಷಿಯಾಗಿದೆ. ಮತ್ತೆ ನಮ್ಮ ಉಪಾಧ್ಯಾಯರು ನಮಗೆ ಈ ವಿವರಣೆ ಕೊಡ್ತಾ ಇದ್ರು. ರಾಜರ್ಷಿ ಆಗೋದು ಹೀಗೆ, ಋಷಿಗಳ ತಪಸ್ಸಿನ 6ನೇ ಒಂದು ಭಾಗ ಬಂದು ಸೇರೋದ್ರಿಂದ. ಹಾಗಾಗಿ ರಾಜರ್ಷಿ.
ಋಷಿಗಳಿಗೂ ಕೂಡ ಕ್ಷೇಮವನ್ನು ಕೊಡ್ತಾ ಇದ್ದ. ಕ್ಷೇಮ ರಥ ಅವನು, ತಪಸ್ಸಿಗೆ ಕ್ಷೇಮವನ್ನು ಕೊಡ್ತಾ ಇದ್ದ. ಪೌರ ಜಾನಪದ ಪ್ರಿಯ, ನಾನು ತುಂಬ ಇಷ್ಟಪಡುವ ಒಂದು ಶಬ್ದ ಇದು. ದಶರಥನ ಆಳ್ವಿಕೆ ಹೇಗೆ ಅಂದರೆ ಪುರವಾಸಿಗಳಿಗೂ ಪ್ರಿಯ ಅವನು, ಜನಪದ ವಾಸಿಗಳಿಗೆ ಅಂದರೆ ಹಳ್ಳಿ ವಾಸಿಗಳಿಗೂ ಕೂಡ ಪ್ರಿಯ. ಇವತ್ತಿನ ಹಾಗೆ ಅಸಂತುಲಿತ ಅಲ್ಲ ಅದು. ಈ ಪಕ್ಷಿಯ ರೆಕ್ಕೆಗಳು ನೋಡಿ ಹೇಗಿರ್ತವೆ, ಸಮಾನವಾಗಿರ್ತವೆ ಎರಡು ರೆಕ್ಕೆಗಳು ಕೂಡ. ಗರಿ ಉದುರಿಸಿದ್ರೆ ಎರಡೂ ರೆಕ್ಕೆಯಿಂದ ಒಂದೊಂದು ಗರಿಯನ್ನು ಒಟ್ಟಿಗೆ ಉದುರಿಸ್ತದಂತೆ ಪಕ್ಷಿ ಅದು. ಯಾಕಂದರೆ ಆ ಬ್ಯಾಲೆನ್ಸ್ ಕಾಯ್ಕೋಬೇಕು, ಅದು ಸಮತೋಲನ ಕಾಯ್ಕೋಬೇಕು. ರಾಜ ಹಾಗಿರಬೇಕು, ನಗರ ಗ್ರಾಮಗಳನ್ನು ಸಮಾನ ನೋಡಬೇಕು, ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ. ಇವತ್ತೇನಾಗಿದೆ ಅಂದರೆ ಬಾಯಿ ಮಾತಲ್ಲಿ ಗ್ರಾಮಗಳಿಗೆ ಆದ್ಯತೆ, ವಾಸ್ತವದಲ್ಲಿ ಎಲ್ಲ ಹೋಗೋದು ನಗರಕ್ಕೆ, ಸಂತುಲನ ಇಲ್ಲ. ಆದರೆ ದಶರಥನ ಹಾಗಲ್ಲ, ಪೌರ ಜಾನಪದ ಪಯ. ಆದಿರಾಜ, ಸೂರ್ಯವಂಶದ ಆದಿರಾಜ ಹೇಗೆ ಈ ಭೂಮಂಡಲವನ್ನು ಪಾಲಿಸಿದನೋ ಹಾಗೆಯೇ ಧರೆಯನ್ನು ಪಾಲಿಸಿದನಂತೆ ರಾಜ ದಶರಥ. 9ನೇದು ಕೀರ್ತಿರಥ. ಅವನ ಕೀರ್ತಿ ಭೂಮಿಯೆಲ್ಲವನ್ನೂ ವ್ಯಾಪಿಸಿತ್ತು. ಅಷ್ಟೇ ಅಲ್ಲ, ಪಾತಾಳಕ್ಕೆ ಇಳಿದಿತ್ತು. ಅಷ್ಟೇ ಅಲ್ಲ, ಸ್ವರ್ಗಕ್ಕೇರಿತ್ತು. ದಶರಥನು ಕೂಡ ದೇವತೆಗಳಿಗೆ ರಕ್ಷಣೆ ಕೊಟ್ಟದ್ದುಂಟು, ಸಹಾಯ ಕೊಟ್ಟದ್ದುಂಟು. ಇಂದ್ರ ಯುದ್ಧದಲ್ಲಿ ಕೈ ಸೋತಾಗ, ದೇವತೆಗಳು ಯುದ್ಧದಲ್ಲಿ ಕೈ ಸೋತಾಗ ದಶರಥ ದೇವತೆಗಳ ಸಹಾಯಕನಾಗಿ ಹೋಗಿ ಯುದ್ಧ ಮಾಡಿದ್ದುಂಟು. ಇಂಥ ದೊರೆಯವನು ದಶರಥ. ಬರೇ ಕೈಕೇಯಿ ಗಂಡ ಅಲ್ಲ, ಇಂಥ ಪರಾಕ್ರಮಿ ಅವನು. ಹಾಗಾಗಿ ಅವನ ಕೀರ್ತಿ 3 ಲೋಕಗಳಲ್ಲಿ ಕೂಡ ವಿಸ್ತರಿಸಿತ್ತು. ಆನಾಕ ರಥವರ್ತ್ಮನ, ನಾಕದವರೆಗೆ ರಥದ ದಾರಿ ದಶರಥನದ್ದು. ದಶರಥನ ಶಬ್ದವನ್ನು ಕೂಡ ಹಾಗೆ ವಿವರಿಸ್ತಾರೆ. ದಶ ದಿಕ್ಷು ಅಪ್ರತಿಹತ ರಥಗತಿ ಉಳ್ಳವನು. 10 ದಿಕ್ಕುಗಳಿಂದ ಅವನ ರಥ ನಿರಾತಕವಾಗಿ ಸಂಚಾರ ಮಾಡ್ತಾ ಇತ್ತು. ಮುಂದೆ ಹಿಂದೆ ಅತ್ತ ಇತ್ತ 4 ಕೋನಗಳಲ್ಲಿ, ಮೇಲೆ ಕೆಳಗೆ ಎಲ್ಲೆಡೆಗೆ ನಿರಾತಂಕವಾಗಿ ನಿರ್ಬಾಧವಾಗಿ ಹರಿಯುವ ರಥವುಳ್ಳವನು ದಶರಥ. ಅವನ ಕೀರ್ತಿ ಕೂಡ ಹಾಗೆ 3 ಲೋಕಗಳಲ್ಲಿ ವ್ಯಾಪಿಸಿತ್ತು. ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ, ಬೆಳಕಿನ ಸ್ವರ್ಗದಲ್ಲಿ, ಕತ್ತಲೆಯ ಪಾತಾಳದಲ್ಲಿ, ಕತ್ತಲು ಬೆಳಕಿನ ಭೂಮಿಯಲ್ಲಿ ಎಲ್ಲೆಡೆ ವ್ಯಾಪಿಸಿತ್ತು ಕೀರ್ತಿ. ಕೀರ್ತಿ ರಥ, 9 ರಥಗಳು. ಇವೆಲ್ಲವೂ ಕೂಡ ದೇವರ ಆವಿರ್ಭಾವಗಳು. ಕೀರ್ತಿ ಎಂದರೆ ದೇವರು, ಸಮೃದ್ಧಿ ಎಂದರೆ ದೇವರು, ಕ್ಷೇಮವೆಂದರೆ ದೇವರು, ಸತ್ಯವೆಂದರೆ, ಧರ್ಮವೆಂದರೆ ದೇವರು, ಜ್ಞಾನವೆಂದರೆ ದೇವರು, ಶೌರ್ಯವೆಂದರೆ ದೇವರು. ಇವೆಲ್ಲವೂ ಕೂಡ ದೇವರ ರೂಪ. ಇವೆಲ್ಲವೂ ಅವನಲ್ಲಿತ್ತು. ಅದನ್ನೇ ಹೇಳಿದ್ವು, ಮನುಜರೊಳಗಾಗಾಗ ತೋರುವ ಮಹನೀಯ ಗುಣ ವನುವಾದ ಬಮ್ಮನದು. ಮನುಜರೊಳಗೆ ಆಗಾಗ ಆಗೊಮ್ಮೆ ಈಗೊಮ್ಮೆ ತೋರುವ ಆ ಮಹನೀಯ ಗುಣ, ಶೌರ್ಯವೆಂಬ ಮಹನೀಯ ಗುಣ, ಸತ್ಯವೆಂಬ ಮಹನೀಯ ಗುಣ, ಸ್ನೇಹವೆಂಬ ಮಹನೀಯ ಗುಣ, ಕ್ಷೇಮವೆಂಬ ಮಹನೀಯ ಗುಣ, ಇದು ಅನುವಾದ ಬೊಮ್ಮನದು, ಪರಮಾತ್ಮನ ಅನುವಾದ ಇದು ಅಂತ ಹೇಳಿದರೆ ಆಗ ನಮಗೆ ಅರ್ಥ ಆಗಬೇಕು, ಈ 9 ರೂಪದಲ್ಲಿ ದೇವರು ದಶರಥನಲ್ಲಿದ್ದ. 10ನೇದು 9 ರಥಗಳನ್ನು ಹೇಳಿದ್ವು ನಾವೀಗ. 10ನೇದು ಯಾವುದು? ಈ 9ಕ್ಕೆ ರಥವಾದವನು, ಸ್ನೇಹಕ್ಕೆ ರಥವಾದವನು, ಕ್ಷೇಮಕ್ಕೆ ರಥವಾದವನು, ಸಮೃದ್ಧಿಗೆ ರಥವಾದವನು, ಈ 9 ದೈವೀಯ ಗುಣಗಳಿಗೆ ರಥವಾದವನು. ಇಂಥವನನ್ನು ದೇವರು ಆರಿಸಿದ ತನ್ನ ತೇರಾಗಿ, ತನ್ನ ರಥವಾಗಿ. ಕ್ಷೇಮರಥನಾದವನು ದಶರಥ, ರಾಮರಥ ಕೂಡ ಹೌದವನು, ರಾಮನಿಗೆ ಕೂಡ ರಥವಾದವನು ಅವನು. ಅದನ್ನು ಹೇಳಿದ್ವು ಆರಂಭದಲ್ಲಿ. ವೈಕುಂಠದಲ್ಲಿದ್ದ ನಾರಾಯಣ ದಶರಥನೆಂಬ ರಥವನ್ನು ಏರಿ ಧರೆಗಿಳಿದು ಬಂದ. ದಶರಥನೆಂಬ ರಥ ರಾಮನನ್ನು ತಂದು ಕೊಟ್ಟಿದ್ದು ನಮಗೆಲ್ಲರಿಗೂ ಕೂಡ. ಹಾಗಾಗಿ ಅವನು ರಾಮರಥ ಕೂಡ ಹೌದು. 10 ಬಗೆಯ 9 ಗುಣಗಳು, 10ನೇದು ಸಾಕ್ಷಾತ್ ಪರಮಾತ್ಮನೇ. 10 ಬಗೆಯ ಸಂಗತಿಗಳಿಗೆ ರಥವಾದವನು ದಶರಥ. ಅನ್ವರ್ಥನಾಮ ಅದು, ಪೂರ್ಣ ರೀತಿಯಿಂದ ಅನ್ವರ್ಥನಾಮ. ಮತ್ತು ದಶ ಅಂದರೆ ಈ ಮೊದಲೇ ನಾವು ನಿಮ್ಮ ಮುಂದೆ ಹೇಳಿದ ಹಾಗೆ, ದಶ ಅಂದರೆ ಪೂರ್ಣ, 10 ಅಂದರೆ ಪೂರ್ಣ. ಪೂರ್ಣತೆಗೆ ರಥವಾದವನು, ಪೂರ್ಣತೆಗಾಗಿ ಮಿಡಿದವನು, ತುಡಿದವನು, ದುಡಿದವನು, ಕೊನೆಗೆ ಮಡಿದವನು.
ಅದು ದಶರಥ. ಇಂತಹ ದಶರಥನಲ್ಲಿ ನಾವು ಕಂಡಿದ್ದೇನು ಅಂದರೆ ಅಷ್ಟೇ, ಜೋರುಕ ಗುಲಾಮ್ ಮಾತ್ರ ನಾವು ಕಂಡಿದ್ದು. ಕಾರಣ ನಮ್ಮ ನೋಟ ಅಷ್ಟು ಸಂಕುಚಿತ. ಒಂದು ಮಕ್ಕಳ ಪದ್ಯ ನೆನಪಾಗತ್ತೆ ನಮಗೆ. ನಿನ್ನೆ ಯಾರು ಜಾಸ್ತಿ ಮಕ್ಕಳಿದ್ರು, ಅದು ಇವತ್ತಿರೋ ಮಕ್ಕಳು ಕಡಿಮೆಯವರಲ್ಲ ನೀನು. ಹಾಗಾಗಿ ಆ ಮಕ್ಕಳ ಮುಂದೆ ಆ ಪದ್ಯ ಹೇಳ್ಬೋದು. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ಕರೆದರೂ ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಆ ಪದ್ಯದ ಅರ್ಥ ನೋಡಿ ಎಷ್ಟು ಗಂಭೀರವಾಗಿದೆ. ಸುಮ್ಮನೆ ಮಕ್ಕಳ ಪದ್ಯ ಅದು, ಅದರ ಪದ್ಯದ ಅರ್ಥ ಎಷ್ಟು ಚೆನ್ನಾಗಿದೆ. ನೀವು ಕೇಳಿದಿರಿ ಬೆಕ್ಕನ್ನ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ಕರೆದರೂ ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಬೆಕ್ಕು ನಿಮಗೆ ಹೇಳುತ್ತೆ, ಕೇಳೋ ಕಳ್ಳ ಮುದ್ದಿನ ಮಲ್ಲ ಮೈಸೂರು ಅರಮನೆಗೆ. ಅರಮನೆ ಮೈದಾನದಲ್ಲಿ ಕೂತಿದ್ದೆ ನಾವು. ಆ ಬೆಕ್ಕು ಹೋಗಿದ್ದೆಲ್ಲಿಗೆ ಅಂದರೆ ಮೈಸೂರು ಅರಮನೆಗೆ. ರಾಜನ ಸಂಗಡ ರಾಣಿಯು ಇದ್ದಳು ಅಂತಃಪುರದೊಳಗೆ. ಬೆಕ್ಕೆ ಬೆಕ್ಕೆ ಬೇಗನೆ ಹೇಳು ನೋಡಿದ ಆನಂದ. ನೀವು ಕೇಳಿದ್ದೀರಿ, ಏನು ಖುಷಿಪಟ್ಟೆ ಹೇಳು, ಏನು ಕಂಡು ಆನಂದಪಟ್ಟೆ ಹೇಳು. ಮೈಸೂರು ಅರಮನೆಯಲ್ಲಿ ಏನೆಲ್ಲ ಇದೆ ಮೈಸೂರು ಅರಮನೆಯಲ್ಲಿ, ಎಂಥ ಬೆಳ್ಳಿ ಬಂಗಾರ ದಂತ, ಬಗೆ ಬಗೆಯ ಕೆತ್ತನೆಗಳು, ವಿಚಿತ್ರವಾಗಿರ್ತಕ್ಕಂಥ ಶಿಲ್ಪಗಳು, ಬಗೆ ಬಗೆಯ ಪೀತಾಂಬರಗಳು, ಜರತಾರಿಗಳು, ಏನೆಲ್ಲ ಉಂಟು. ನೀ ಏನು ಕಂಡು ಆನಂದಪಟ್ಟೆ. ರಾಣಿಯ ಮಂಚದ ಕೆಳಗೆ ಕಂಡೆನು ಚಿಲಿಪಿಲಿ ಇಲಿಯೊಂದ. ಇಷ್ಟೆಲ್ಲ ನೋಡಿದ ಬೆಕ್ಕು ಮೈಸೂರು ಅರಮನೆಗೆ ಹೋಗಿ, ಅರಮನೆಯಲ್ಲಿ ರಾಜ ರಾಣಿ ಅಂತಃಪುರ ನೋಡಿ ಎಲ್ರಿಗೂ ಪ್ರವೇಶ ಇಲ್ಲ ಅಲ್ಲಿ. ಕಡೆಗೂ ನೋಡಿ ಆನಂದ ಪಟ್ಟಿದ್ದೇನು ಅಂದರೆ ಚಿಲಿಪಿಲಿ ಇಲಿಯೊಂದ ಮಂಚದ ಕೆಳಗೆ. ಈ ಪದ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಎಂತಹ ದೊಡ್ಡದನ್ನೇ ನಾವು ನೋಡಲಿ, ನಮ್ಮ ಕಣ್ಣಿನ ಮಿತಿ ಎಷ್ಟು ಅಷ್ಟೇ ನೋಡಿರ್ತೇವೆ ನಾವು, ಅದಕ್ಕಿಂತ ಹೆಚ್ಚು ನೋಡಿರೋದಿಲ್ಲ. ರಾಮನೇ ಕಣ್ಣು ಮುಂದೆ ಬಂದು ನಿಲ್ಲಿ, ನಮಗವನು ಮನುಷ್ಯನಾಗ ಕಾಣ್ತಾನೆ. ನಮಗೆ ಅವನಲ್ಲಿ ದೋಷಗಳೇ ಕಾಣ್ತೇವೆ. ನೀನು ಮರೆಯಲ್ಲಿ ನಿಂತು ವಾಲಿಗೆ ಹೊಂದಿದ್ಯಾಕೆ ಅಂತ ಕೇಳ್ತಾ ಇರ್ತೇವೆ ನಾವು, ಸೀತಾ ಕಾಡಿಗೆ ಕಳಿಸಿದ್ಯಾಕೆ ಅಂತ ಕೇಳ್ತಾ ಇರ್ತೇವೆ. ಆದರೆ ರಾಮರಾಜ್ಯದ ಬಗ್ಗೆ, ರಾಮನ ಮಹಿಮೆಯ ಬಗ್ಗೆ, ಅವನ ಚೈತನ್ಯದ ಬಗ್ಗೆ, ಅವನ ಕರುಣೆಯ ಬಗ್ಗೆ, ಪ್ರೀತಿಯ ಬಗ್ಗೆ, ಅವನ ವೈಕುಂಠದ ಎತ್ತರದ ಬಗ್ಗೆ ನಮ್ಮ ದೃಷ್ಟಿಯೇ ಹೋಗೋದಿಲ್ಲ. ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳೋರು, ದೇವರಿಗೆ ಅತಿ ಹತ್ತಿರ ಇರೋದು ಯಾರು ದೇವಸ್ಥಾನದಲ್ಲಿ? ಪೂಜಾರಿ ಅಲ್ಲ, ಜಿರ್ಲೆ ಜಿರ್ಲೆ ಜಿರ್ಲಿ. ಯಾಕೆಂದ್ರೆ ಪೂಜಾರಿ ಗರ್ಭಗುಡಿ ಒಳಗಿರ್ತಾನೆ, ಜಿರ್ಲೆ ದೇವರ ಮೇಲೆ ಓಡಾಡ್ತಾ ಇರ್ತದೆ. ಹಾಗಂತ ತಪ್ಪು ತಿಳ್ಕೊಂಡ್ಬಿಡ್ಬೇಡಿ, ಆ ಜಿರ್ಲೆ ಎಂಥ ಒಂದು ಯಾವುದೋ ಋಷಿಗಳು ಇರ್ಬೋದು, ಬಹುಶಃ ಜಿರ್ಲೆಯಾಗಿ ಬಂದಿರ್ಬೋದು. ಅಷ್ಟು ಹತ್ತಿರ ದೇವರಿಗೆ ಮೈ ಮೇಲೆ ಓಡಾಡ್ತಾ ಇರ್ತಾವಲ್ಲ. ಆ ಜಿರ್ಲೆಗೆ ದೇವರೊಳಗಿನ ಭಾವ ಬೇಕಿಲ್ಲ, ಚೈತನ್ಯ ಬೇಕಿಲ್ಲ ಜಿರ್ಲೆಗೆ. ಅದಕ್ಕೆ ಬೇಕಾಗಿದ್ದು ವಿಗ್ರಹದ ಮೇಲೆ ಸುತ್ತಮುತ್ತ ಇರೋ ಕೊಳಕು, ಅದನ್ನು ತಿನ್ಲಿಕ್ಕೆ ಬಂದಿದ್ದದು. ಎಂಥ ತಿರುಪತಿ ತಿರುಮಲ ದೇವಸ್ಥಾನದ ಗರ್ಭಗುಡಿ ಒಳಗೆ ವೆಂಕಟೇಶ್ವರನ ಮೈಮೇಲೆ ಓಡಾಡುವ ಜಿರ್ಲೆಗೂ ಕೂಡ ಆ ವೈಭವ ಬೇಕಿಲ್ಲ. ಅದಕ್ಕೆ ನೀವು ಪೂರ್ತಿ ಸ್ವಚ್ಛ ಮಾಡಿಬಿಟ್ರೆ ಬೇಜಾರು ಅದಕ್ಕೆ ಗರ್ಭಗುಡಿಯ. ಅದಕ್ಕೆ ಬೇಕಾಗಿದ್ದು ಮಾಲಿನ್ಯ, ಕೊಳಕು ಮಾತ್ರ. ನಾವು ಆಗಲೇ ಹೇಳಿದ್ವು, ದಶರಥನೆಂದ್ರೆ ದೇವರ ತೇರು. ತೇರ್ಪೇಟೆಗೆ ಹೋಗಿ ನಾವು ಮಾಡೋದೇನು, ಈ ಜಾತ್ರೆ ಆಗ್ತದಲ್ಲ, ರಥೋತ್ಸವ ಆಗ್ತದಲ್ಲ, ಅಲ್ಲಿ ಹೋಗ್ತೇವಲ್ಲ ನಾವು. ಹೋಗಿ ನಾವು ದೇವರನ್ನು ನೋಡ್ತೇವ. ಮಕ್ಕಳಾದರೆ ಬೆಂಡು ಬತ್ತಾಸು, ಜಾಯಿಂಟ್ ವೀಲ್. ದೊಡ್ಡವರಾದರೆ ಸೀರೆ ಅಥವಾ ಪಾತ್ರೆ ಮತ್ತೊಂದು. ಕೊನೆಗೂ ನಾವು ನಮ್ಮ ಸಂಸಾರದಲ್ಲಿ ನಾವಿರ್ತೇವೆ ಹೊರತು ಅದ್ರ ಆ ಕಡೆ ಈ ಕಡೆ ಹೋಗೋದಿಲ್ಲ. ತೇರುಪೇಟೆಗೆ ಹೋಗಿ ದೇವರು ನೋಡೋರೆಷ್ಟು, ಅಥವಾ ಅದು ಇದು ಅವರಿವರು ನೋಡೋರೆಷ್ಟು ತೇರ್ಪೇಟೆಗೆ ಹೋಗಿ. ದಶರಥನೆಂಬ ರಥೋತ್ಸವಕ್ಕೆ ಹೋದರೂ ನಾವು ನೋಡಿದ್ದಷ್ಟೇ, ನಮಗೆ ಕಂಡಿದ್ದಷ್ಟೇ ದಶರಥನ ದೌರ್ಬಲ್ಯಗಳು, ದಶರಥನ ತಪ್ಪುಗಳು, ಅದೇ ಕಂಡಿದ್ದು ನಮಗೆ. ಆದರೆ ದಶರಥ ದೇವರ ತೇರು, ಅವನೊಳಗೆ ರಾಮ ಇದ್ದಾನೆ, ರಾಮನನ್ನು ತಂದೆ ಅಂತ ನಾವು ನೋಡಿದ್ದೇವ.
ಇವತ್ತು ನೋಡಬೇಕು. ಬೆಕ್ಕೆ ಬೆಕ್ಕೆ ಮುದ್ದಿನ ಸುಕ್ಕೆ ಎಲ್ಲಿಗೂ ಹೋಗಿದ್ದೆ ಅಂದರೆ ಮೈಸೂರು ಅರಮನೆಗೆ ಅಲ್ಲ, ಅರಮನೆ ಮೈದಾನಕ್ಕೆ. ಅರಮನೆ ಮೈದಾನಕ್ಕೆ ಹೋಗಿದ್ದೆ. ನಾವೆಲ್ಲರೂ ಕೂಡ ಅರಮನೆ ಮೈದಾನದಲ್ಲಿ ಇವತ್ತು ಏನು ಕಂಡೆ? ಅರಮನೆ ಮೈದಾನದಲ್ಲಿ ಇಲ್ಲಿ ಬಂದು ನಾವು ರಾಮನನ್ನು ಕಾಣದೇ ಇದ್ರೆ, ನಾವು ಕೊನೆಗೂ ಇಲಿಯೇ ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಬಂದು ಕೂಡ ಇದು ಸರಿ ಇರಲಿಲ್ಲ, ಅದು ಸರಿ ಇರಲಿಲ್ಲ, ಇದು ಅದು ಅವನು ಇವನು, ಕೊನೆಗೂ ನಾವು ಅಲ್ಲೇ ನಿಂತರೆ ನಮ್ಮ ಉಪಾಧ್ಯಾಯರು ಮತ್ತೆ ಮತ್ತೆ ಹೇಳೋರು ನಮಗೆ, ದೇವಸ್ಥಾನಕ್ಕೆ ಹೋದರೆ ಬೆಳ್ಳಿ ಬಂಗಾರದ ಕವಚ ನೋಡಿ ಖುಷಿ ಪಡ್ತೇವೆ, ನಮ್ಮ ದೇವರದ್ದು ಹೂಗಳ ಅಲಂಕಾರ ನೋಡಿ ಖುಷಿ ಪಡ್ತೇವೆ. ಕೊನೆಗೂ ಖುಷಿ ಪಟ್ಟಿದ್ದು ಬೆಳ್ಳಿ ಬಂಗಾರ ನೋಡಿಯೇ, ಜರ್ದಾರಿ ಪಟ್ಟೆ ಪೀತಾಂಬರ ನೋಡಿ ಖುಷಿ ಪಟ್ಟಿದ್ದು. ನೀನು ಮನೆಯಲ್ಲಿ ಹೆಂಡತಿ ಮೈ ಮೇಲೆ ಏನು ನೋಡಿ ಖುಷಿ ಪಡ್ತಿದ್ಯೋ ಅದನ್ನೇ ನೋಡಿ ಖುಷಿ ಪಟ್ಟಿದ್ದು ಕೊನೆಗೂ ನೀನು ದೇವಸ್ಥಾನಕ್ಕೆ ಹೋಗಿ ಕೂಡ ಅಂತ. ಹಾಗಾಗಿ ರಾಮಕಥೆಗೆ ಬಂದವರು ನಾವು ರಾಮನನ್ನು ಕಾಣಬೇಕು. ರಾಮನನ್ನು ನೋಡಿದು ಅನ್ಯವೇನನ್ನೂ ಕಾಣಬಾರ್ದು. ಆ ಸಂದೇಶ ದಶರಥನ ಹೆಸರಲ್ಲಿದೆ ಅಂತ. ಈಗ ನೀರಿನಲ್ಲಿ ಈಗ ನಾವು ದಶರಥನನ್ನು ನೋಡಬೇಕು. ಚಂದದ ತೇರು ಬಿಡಿಸ್ಬೇಕು, ನೀರಿನಲ್ಲಿ ಚಂದದ ತೇರು ಬಿಡಿಸ್ಬೇಕು. ಅದರಲ್ಲಿ ದಶರಥ ಕಾಣಬೇಕು, ರಾಮನು ಕಾಣಬೇಕು. ನಮಗೆ ಚಂದದ ರಥವನ್ನು ಬಿಡಿಸ್ಬೇಕು. ದಶರಥನನ್ನು ಕಣ್ಣಾರೆ ನೋಡಲಿ, ಇಡೀ ಸಭೆ ಕಣ್ಣಾರೆ ನೋಡಲಿ. ಒಂದು ಪುಟ್ಟ ಪರೀಕ್ಷೆ, ಆ ಪರೀಕ್ಷೆ ಆಳದಲ್ಲಿ ಒಂದು ಪರೀಕ್ಷೆ ಕೂಡ ಇದೆ. ಅದು ನಡೆಯುವಾಗ ಆತ ರಾಮನಾಮದ ಅನುಸಂಧಾನ ಅದು ಕೂಡ ನಡೆಯಲಿ. ನಾವೆಲ್ಲರೂ ಕೂಡ ಬಾಯಲ್ಲಿ ರಾಮ ರಾಮ ಅಂತ ಉಚ್ಚಾರಿಸ್ತಾ ರಾಮ ರಥೋತ್ಸವವನ್ನು ಈ ವೇದಿಕೆಯಲ್ಲಿ ನೀರಿನಳ್ಳಿಯ ಕರೆಗಳಲ್ಲಿ ಕಾಣೋಣ. ಮೈಸೂರು ಅರಮನೆಗೆ ಹೋಗಿ ದಶರಥನ್ನೇ ನೋಡೋಣ. ಮೈಸೂರು ಅರಮನೆ ಮೈದಾನದಲ್ಲಿ ಇದೀಗ ನಿಜವಾಗಿ ಮೈಸೂರು ಅರಸರ ಬೆಂಗಳೂರು ಅರಮನೆಯ ಒಂದು ಅದಕ್ಕೆ ಸೇರಿರ್ತಕ್ಕಂಥ ಮೈದಾನ ಇದು. ನಿಜವಾಗಿ ಇಲ್ಲಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಅಯೋಧ್ಯೆಯನ್ನ, ದಶರಥನನ್ನ, ರಾಮನನ್ನ ನೋಡೋಣ. ನೀರಿನಲ್ಲಿ ತೋರಿಸ್ತಾರ, ನಾವು ನೋಡ್ತೇವ, ನೋಡ್ತಾ ನೋಡ್ತಾ ಕೇಳ್ತೇವ, ಕೇಳ್ತಾ ಕೇಳ್ತಾ ರಾಮನನ್ನ ಹೇಳ್ತೇವ.